ಶಾಲೋಮ್. ನನ್ನ ಪ್ರಿಯ ಸಹೋದರಿ ಸಹೋದರಿಯಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ನೀವು ಕೇಳ್ತಾ ಇದ್ರಿ. ನಿಜವಾಗ್ಲೂ ನಿಮ್ಮ ಆಸಕ್ತಿ ಅಪಾರವಾದದ್ದಾಗಿದೆ. ಆದರೆ ಇವತ್ತು ನಾವು ಯೋನ ಗ್ರಂಥದಲ್ಲಿ ಅನ್ಯ ದೇಶದ ಅರಸನು 40 ದಿವಸ ಉಪವಾಸವನ್ನು ಪ್ರಕಟಿಸಿದ. ಅನ್ಯ ದೇಶದ ಅರಸನಿತ್ತು. ಯಾವ ದೇಶದ ಅರಸನು? ಅನ್ಯ ದೇಶದ ಅರಸನು 40 ದಿವಸ ಉಪವಾಸವನ್ನು ಘೋಷಣೆ ಮಾಡಿದನು, ಪ್ರಕಟಿಸಿದನು, ಶಾಸನವನ್ನು ಆಜ್ಞಾಪಿಸಿದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಬೈಬಲಲ್ಲಿ. ಆದ ಕಾರಣ ನನ್ನ ಪ್ರಿಯ ಸಹೋದರಿ ಸಹೋದರೇ, ಈ ಸುಮಾರು ಈ 40 ದಿವಸದ ಉಪವಾಸ, ಈ ಲೆಂಟು ದಿನಗಳು ನಾವು ಬೈಬಲಲ್ಲಿ ಎಲ್ಲಿ ಕಾಣ್ತಾ ಇದ್ದೇವೆ? ಯೋನನ ಗ್ರಂಥದಲ್ಲಿ, ಯೋನನ ಕಾಲದಲ್ಲಿ ಸುಮಾರು ಕ್ರಿಸ್ತಪೂರ್ವ 500 ವರ್ಷಗಳಿಂದ, ಸುಮಾರು ಕ್ರಿಸ್ತಪೂರ್ವ 500 ವರ್ಷಗಳೆಂದರೆ ಇವತ್ತಿಂದ 2525 ವರ್ಷಗಳ ಹಿಂದೆ ಅಂದರೆ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿ ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ. ಇವತ್ತು ನಾವು ಗ್ರಂಥದಲ್ಲಿರ್ತಕ್ಕಂಥ ಸತ್ಯಗಳನ್ನು ಅಪಾರವಾಗಿ ಗಮನಿಸಿ ಅದರಲ್ಲಿರ್ತಕ್ಕಂಥ ಸತ್ಯವನ್ನು ನಾವು ಇನ್ನೂ ಮೆಲ್ಕು ಹಾಕಿ ಅದರ ಸಂತೋಷ ಸುಖವನ್ನು ನಾವು ಅನುಭವಿಸೋಣ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಕರುಣಾಮಯನಾದ ದೇವರು, ಒಳ್ಳೆ ದೇವರು. ಒಳ್ಳೆದಾಯ್ತು, ನೀವೆಲ್ಲ ಒಳ್ಳೆಯ ರೀತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಹಾಗೆ ಕೇಳಿರಿ ಎಂಬುದಾಗಿ ನನ್ನ ಹಾರೈಕೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿರ್ತೀರಲ್ಲೂಯ್ಯ. ಈಗ ನಾವು ಕರ್ತನ ವಾಕ್ಯವನ್ನು ಬಹಳ ನಿಕಟವಾಗಿ ಸ್ವಲ್ಪ ಧ್ಯಾನ ಮಾಡೋಣ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ನೀವು ಕೇಳ್ತಾ ಇದ್ದೀರಿ. ಇಸ್ ಕ್ಲಿಯರ್? ಈಗ ನಾವು ಇನ್ನು ಅದ್ಭುತವಾದಂಥ ಕಾರ್ಯಗಳು. ಈಗ ಈ ಒಂದು ಯೋನನ ಗ್ರಂಥದಲ್ಲಿ ನಾವು ಮೀನಿನ ವಿಷಯದಲ್ಲಿ ನಾವು ಎಷ್ಟೋ ವಿಷಯಗಳು ನೋಡಿದ್ದೇವೆ. ಆದರೆ ಇಲ್ಲಿ ನಾವು ಗಮನಿಸ್ತಾ ಇರುವಾಗ ಅನೇಕ ಕಾರ್ಯಗಳಲ್ಲಿ ನಾವು ವೀಕ್ಷಿಸಿ ನೋಡಿರುವಾಗ ಬಹಳಷ್ಟು ವಿಚಿತ್ರವಾದಂಥ ಕಾರ್ಯಗಳು ಕಂಡುಬರ್ತದೆ. ಆದರೆ ಇಲ್ಲಿ ಯೋನ ಜೀವನದಲ್ಲಿ 3ನೇ ಅಧ್ಯಾಯಕ್ಕೆ ಬರ್ತೇವೆ ನಾವು. 3ನೇ ಅಧ್ಯಾಯ 4ನೇ ವಚನದಿಂದ ಓದಿಕೊಳ್ಳೋಣ. ಯೋನ ಹೇಗೆ ಈ ಯೋನನ ಗ್ರಂಥದಲ್ಲಿ ಹೇಗೆ ಈ ಅನ್ಯ ದೇಶದ ಅರಸನು 40 ದಿವಸ ಉಪವಾಸನೆಯನ್ನು ಘೋಷಣೆ ಮಾಡಿದ್ದಾನೆ. ಎಷ್ಟು ದಿವಸ ಉಪವಾಸನೆ? 40 ದಿವಸ ಉಪವಾಸ ಘೋಷಣೆ ಮಾಡಿದ್ದಾನೆ. ಅದಕ್ಕಾಗಿ ಇದನ್ನು ಗಮನಿಸ. 3ನೇ ಅಧ್ಯಾಯ ಲಕ್ಷ ಕೇಳ್ತೀರಿ. 3ನೇ ಅಧ್ಯಾಯ 4ನೇ ವಚನದಿಂದ ನೋಡ್ತಾ ಇದ್ದೀವಿ ನಾವು. ಯೋನ ಎಂಬ ಪ್ರವಾದಿ. ಓದ್ತಿರಮ್ಮ? ಯೋನನು ಪಟ್ಟಣದಲ್ಲಿ ಸೇರಿ ಮೊದಲು 1 ದಿವಸದ ದೂರದಷ್ಟು ಪ್ರಯಾಣವಷ್ಟು ನಡೆದು ನಿನಿವೆಯಲ್ಲಿ ಹೋಗಿ 40 ದಿನ ಆದ ಮೇಲೆ ನಿನಿವೆ ಕೆಡವಲ್ಪಡುವುದು ಎಂದು ಸಾರತೊಡಗಿದನು. ಇದನ್ನು ಕೇಳಿ ನಿನಿವೆಯವರು ದೇವರಲ್ಲಿ ನಂಬಿಕೆ ಇಟ್ಟು ಉಪವಾಸವನ್ನು ಗೊತ್ತು ಮಾಡಿದ್ರೆ ಎಂಬುದಾಗಿ ತರ್ಜಮೆ ಹೇಳ್ತಾ ಇದೆ. ಏನ್ ಮಾಡಿದೆ ಎಂಬುದಾಗಿ ತರ್ಜಮೆ ಹೇಳ್ತಾ ಇದೆ? ಗೊತ್ತು ಮಾಡಿದೆ ಎಂಬುದಾಗಿ. ಆದರೆ ಇದು ಉಪವಾಸವನ್ನು ಗೊತ್ತು ಅಲ್ಲದೆ ಇದು ಉಪವಾಸವನ್ನು ಗೊತ್ತು ಮಾಡಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಉಪವಾಸವನ್ನು ಆಜ್ಞಾಪಿಸಿದನು ಅಲ್ಲಿನ ಅರಸನು. ಮುಂದೆ ಸಾರಿದರು. ದೊಡ್ಡವರು ಮೊದಲುಗೊಂಡು ಚಿಕ್ಕವರವರೆಗೆ ಎಲ್ಲರೂ ಗೋಣೆ ತಟ್ಟನ್ನು ಸುತ್ತಿಕೊಂಡರು. ಯೋನನ ಪ್ರಕಟಣೆಯು ಯಾರಿಗೆ ತಲುಪಿತ್ತು? ನಿನಿವೆಯ ಅರಸನಿಗೆ ತಲುಪಿರುವಾಗ ಅವನು ಸಿಂಹಾಸನದಿಂದ ಎದ್ದು ತನ್ನ ನಿಲುವಂಗಿಯನ್ನು ತೆಗೆದುಬಿಟ್ಟು ಗೋಣೆ ತಟ್ಟನ್ನು ಸುತ್ತಿಕೊಂಡು ಬೂದಿಯಲ್ಲಿ ಕೂತನು. ಇದಲ್ಲದೆ ಅವನು ತನ್ನ
ರಾಜಾಧಿಕಾರಿಯಾಗಿ ಆಜ್ಞೆನ ಅಂದ್ರೆ ಏನು? ಆತನು 40 ದಿವಸ ಉಪವಾಸ ಅರಸನು ರಾಜ ಆಜ್ಞೆಯಾಗಿ ಘೋಷಣೆ ಮಾಡಿದನು. 40 ಲೆಂಟ್ ದಿನಗಳು ಎಲ್ಲಿದೆ ಬೈಬಲಲ್ಲಿ ಎಂಬುದಾಗಿ. ಯಾಕಂದ್ರೆ ಜನರು ಈ ಲೆಂಟು ದಿನಗಳಿಲ್ಲ ಎಂಬುದಾಗಿ ಹೇಳ್ತಾ ಇದ್ದ. ಈಗ ಮೊದಲು ನಮ್ಮ ಮತಸ್ಥರೆಲ್ಲರೂ ಬಹಳ ಮತವಾಗಿ ಮಾಡ್ತಿದ್ರು ಎಂಬುದಾಗಿ ಹೇಳಿ, ಈಗ ಪೆಂತಿಕೋಸ್ಟ್ ಸೇವೆದವರು ಕೂಡ, ಅಂದ್ರೆ ಪೆಂತಿಕೋಸ್ಟ್ ಸಭೆದವರು ಕೂಡ, ಕರಿಸ್ಮ್ಯಾಟಿಕ್ ಸಭೆದವರು ಕೂಡ, ಎಲ್ಲ ಸಭೆದವರು ಕೂಡ ಈಗ ಈ 40 ದಿವಸ ಉಪವಾಸವನ್ನು ಗೊತ್ತು ಮಾಡಿ ಅದನ್ನು ಸ್ಮರಿಸಿ ಅವರ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಇದು 40 ದಿವಸ ಲೆಂಟು ದಿನಗಳು ಎಲ್ಲಿ ಬರಲ್ಪಟ್ಟಿದೆ, ಯಾಕೆ ಬರಲ್ಪಟ್ಟಿದೆ, ಮತ್ತು 40 ದಿವಸದ ಲೆಂಟು ದಿನಗಳು ಯಾರು ಘೋಷಣೆ ಮಾಡಿದರು, ಯಾರು ಪ್ರಕಟಣೆ ಮಾಡಿದರು ಎಂಬುದನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಎಲ್ಲರೂ ಹೇಳ್ತೀರಾ ಅಲ್ಲೂಯ್ಯ? ಮಾತ್ರ ಓದ್ರಮ್ಮ. ಹಾ, ಅವನು ತನ್ನ ಮತ್ತು ರಾಜಾಧಿಕಾರಿಗಳ ಆಜ್ಞೆಯನ್ನಾಗಿ ಮತ್ತೊಂದು ಸರದಮ್ಮ ನಂಗೆ ಉಪಕಾರ ಆಗ್ತದೆ. ಇದಲ್ಲದೆ ಹಾ, ಅವನು ತನ್ನ ಮತ್ತು ರಾಜಾಧಿಕಾರಿಗಳ ಆಜ್ಞೆಯನ್ನಾಗಿ ತನ್ನ ಮತ್ತು ರಾಜಾಧಿಕಾರಿಗಳಾದ ಆಜ್ಞೆಯನ್ನಾಗಿ ಜನ ಲಿಸನ್ ಕೇರ್ಫುಲಿ. ಹಲೋ, ಇದು ಕ್ರಿಸ್ತ ಪೂರ್ವ 500 ವರ್ಷಗಳ ಹಿಂದೆ, ಅಂದರೆ ಇಂದಿನಿಂದ 2525 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಘಟನೆ ಇದು. ಇವಾಗ ಬಂದಿರತಕ್ಕಂಥಲ್ಲ, ಮೊನ್ನೆ ಬಂದು ಇಲ್ಲೋ ನಾವು ಬಹಳ ಕಠಿಣವಾದ ಉಪವಾಸ ಪ್ರಾರ್ಥನೆ ಮಾಡ್ತೇವೆ ಎಂಬುದಾಗಿ ಕೆಲವು ಜನ ತಮ್ಮನ್ನು ತಾವು ಜಂಬ ಕೊಚ್ಕೊಳ್ತಾರೆ, ಸಹಜವಾಗಿ ಜಂಬ ಕೊಚ್ಕೊಳ್ತಾರೆ. ಆದರೆ ಇಲ್ಲೇ ನಾವು ನೋಡ್ತಾ ಇದ್ದೇವೆ ಏನಂತ ತಿಳ್ಕೊಂಡು, ಈ ಕ್ರಿಸ್ತ ಪೂರ್ವ 500 ವರ್ಷಗಳಿಂದ, ಅಂದರೆ 2525 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಒಂದು ಅನ್ಯ ದೇಶದ ಅರಸನು ಇದನ್ನು ಶಾಸನವಾಗಿ, ಅಂದರೆ ರಾಜಾಜ್ಞೆಯಾಗಿ, ಇನ್ನು ಇಂಗ್ಲಿಷಲ್ಲಿ ಡಿಕ್ರಿ ಮಾಡಿದ್ದಾನೆ. ಏನಂತೇಳಿ ನೋಡಿ, ಓದಿ. ರಾಜಾಧಿಕಾರಿಗಳ ಆಜ್ಞೆಯನ್ನಾಗಿ ಜನ, ಪಶು, ಮಂದೆ, ಹಿಂಡು ಇವುಗಳು ಏನು ರುಚಿ ನೋಡದಿರಲಿ, ತಿನ್ನದೇ ಇರಲಿ, ಕುಡಿಯದೇ ಇರಲಿ, ಜನರಿಗೂ ಪಶುಗಳಿಗೂ ಗೋಣೆ ತಟ್ಟನ್ನು ಹೊದಿಕೆಯಾಗಿ ಮಾಡಿ ಎಲ್ಲರೂ ದೇವರಿಗೆ ಬಲವಾಗಿ ಮೊರೆಯಿಟ್ಟು ಒಬ್ಬೊಬ್ಬನು ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಅರಸನ ಹೇಳ್ತಾ ಇದ್ದಾನೆ, ಅನ್ಯ ದೇಶದ ಅರಸನ ಹೇಳ್ತಾನೆ, ಒಬ್ಬೊಬ್ಬನು ತನ್ನ ದುರ್ಮಾರ್ಗತನವನ್ನು ಬಿಟ್ಟು ತಾನು ನಡೆಸುತ್ತಿದ್ದ ಹಿಂಸೆಯನ್ನು, ಬಲಾತ್ಕಾರವನ್ನು ಮತ್ತು ದುಷ್ಟತನವನ್ನು ಬಿಟ್ಟು ಬಿಡಲಿ. ದೇವರು ಒಂದು ವೇಳೆ ನಮ್ಮ ಮೇಲೆ ಕನಿಕರ ತೋರಿ ಹಿಂದಿರುಗಿ ಕನಿಕರ ತೋರಿ ಆ ಉಗ್ರ ಕೋಪವನ್ನು, ನಾವು ಮಾಡಿರುವ ಪಾಪ, ದ್ರೋಹ, ಅಪರಾಧಗಳ ನಿಮಿತ್ತ ಬಂದಿರತಕ್ಕಂಥ ಉಗ್ರ ಕೋಪವನ್ನು ನಮ್ಮಿಂದ ತೊಲಗಿಸಿ ನಾವು ನಾಶವಾಗದೆ ಬದುಕಿದ್ದೇವು ಎಂಬುದನ್ನು, ರಕ್ಷಣೆ ಹೊಂದಿದ್ದೇವು ಎಂಬುದನ್ನು, ಇದರಿಂದ ಕಾಪಾಡಲ್ಪಡ್ತೇವು ಎಂಬುದನ್ನು ನಿನಿವೆ ಎಂಬ ಪಟ್ಟಣದಲ್ಲೆಲ್ಲ ಸಾರಿ ಘೋಷಣೆ ಮಾಡಿದನು. ಆಸೆ ಸಾಕಷ್ಟು. ಆಮೇಲೆ ದೇವರು ನಿನಿವೆಯವರ ಕಾರ್ಯಗಳನ್ನು ನೋಡಿ, ಲಿಸನ್ ಕೇರ್ಫುಲಿ, ಅವರು ತಮ್ಮ ದುರ್ಮಾರ್ಗಗಳಿಂದ ಬಿಟ್ಟು ತಿರುಗಿಕೊಂಡು ದೇವರ ಕಡೆಗೆ ತಿರುಗಿಕೊಂಡರೆಂದು ತಿಳಿದು ದೇವರು ಕನಿಕರ ತೋರಿ ತಾನು, ಅಂದ್ರೆ ತನ್ನಿಂದ ಬಂದಿರತಕ್ಕಂಥ ಆ ಒಂದು ಭಯಂಕರವಾದಂಥ ಮರಣ ತೀರ್ಪು, ನಾಶದ ತೀರ್ಪು ಆಗಬೇಕಾಗಿರುವ ಆ ತೀರ್ಪನ್ನು, ಆ ಒಂದು ಮಹಾಭಯಂಕರವಾದಂಥ ನಾಶವನ್ನು ಮಾಡದೆ, ಅಂಥದ್ದೊಂದು ಮಾಡದೆ ದೇವರು ಕನಿಕರಿಸಿ ಅವರನ್ನು ಬಿಟ್ಟನೆಂಬುದಾಗಿ ಬೈಬಲ್ ಸ್ಪಷ್ಟವಾಗಿ ತಿಳಿಸ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಯೋನ ಪುಸ್ತಕದಲ್ಲಿ 40 ಲೆಂಟ್ ದಿನಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಇದು ಯೋನ ಎಂಬ ಪ್ರವಾದಿ, ಅಮಿತಾಯನ ಮಗನಾದ ಯೋನ ಹಿಬ್ರಿಯನು, ಇಸ್ರಾಯೇಲ್ ಜನಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ. ಈತನು ಈ ಅನ್ಯ ಜನಾಂಗಕ್ಕೆ ಹೋಗಿ
ಸುವಾರ್ತೆ ಅಂತ ಹೇಳ್ತಾರೆ. ಸುವಾರ್ತೆ ಅಲ್ಲ, ಅದು ಪ್ರೀಚಿಂಗ್ ಅಂತ ಹೇಳಲಾಗಿದೆ. ಅಂದರೆ ದಾವೆ, ಆತನು ಸಾರಿ ಹೇಳಲು, ದೇವರ ತೀರ್ಪನ್ನು ಸಾರಿ ಹೇಳಲು ಹೋಗಿದ. ಏನಂತ ಹೇಳಿ, ಇಗೋ ನಿಮ್ಮ ದ್ರೋಹ ಅಪರಾಧಗಳು, ನಿಮ್ಮ ದೌರ್ಜನ್ಯ, ನಿಮ್ಮ ಬಲಾತ್ಕಾರಗಳು, ನಿಮ್ಮ ಹಿಂಸೆ, ನೀವು ಜನರ ಮೇಲೆ, ಜನಾಂಗಗಳ ಮೇಲೆ, ರಾಜ್ಯದ ಮೇಲೆ ಮಾಡ್ತಿರ್ತಕ್ಕಂಥ ಹಿಂಸೆ, ಸುಳಿಗಿ ಅಂದರೆ ದೋಚಿಕೊಳ್ಳೋದು, ದರೋಡೆ ಮಾಡೋದು, ಇವೆಲ್ಲ ನೀವು ದೊಡ್ಡ ಸಾಮ್ರಾಜ್ಯವಾಗಿರೋದ್ರಿಂದ ನೀವು ಮಾಡ್ತಿರ್ತಕ್ಕಂಥ ದುರ್ಮಾರ್ಗತನವು, ದುಷ್ಟತನವು ಏನಾಗಲಿ, ಪ್ರೈಸ್ ಲಾರ್ಡ್ ಜೀಸಸ್, ದುಷ್ಟತನವು ದೇವರ ನ್ಯಾಯಾಲಯದಲ್ಲಿ, ಪರಲೋಕದ ನ್ಯಾಯಾಲಯದಲ್ಲಿ ಮೊರೆ ಇಡುತ್ತಾ ಇದೆ. ನಿಮಗೆ ವಿರೋಧವಾಗಿ ಮೊರೆ ಇಡುತ್ತಾ ಇದ್ದಾರೆ. ಅದಕ್ಕಾಗಿ ಆ ಪರಲೋಕದ ನ್ಯಾಯಾಲಯದಿಂದ ನಿಮಗೆ ನಾಶದ ತೀರ್ಪಾಗಿಬಿಟ್ಟಿದೆ. ಈಗೋ ಈ 40 ದಿವಸದ ನಂತರ ಈ ನಿನೆವೆಯಲ್ಲಿ ಯಾವ ಪಟ್ಟಣದಲ್ಲಿ ಇರತಕ್ಕಂಥ ಒಂದು ಹುಳ ಆಗಲಿ, ಹುಪ್ಪಡೆ ಆಗಲಿ, ಪಶು ಆಗಲಿ, ಪ್ರಾಣಿ ಆಗಲಿ, ಪಕ್ಷಿ ಆಗಲಿ, ಯಾವ ಗಿಡ ಮರಗಳಾಗಲಿ ಏನೂ ಇರುವುದಿಲ್ಲ, ಎಲ್ಲ ಸಂಪೂರ್ಣವಾಗಿ ಕೆಡವಲ್ಪಡುತ್ತದೆ ಎಂಬುದಾಗಿ ಯೋನ, ದೈವ ಪ್ರವಾದಿಯಾಗಿರ್ತಕ್ಕಂಥ ಯೋನನು ಆ ದೇಶದಲ್ಲಿ, ಅಂದರೆ ಆ ಪಟ್ಟಣದಲ್ಲಿ, ನಿನೆವೆ ಪಟ್ಟಣದಲ್ಲಿ ಸಾರಿ ಹೇಳಿದ. ಮೊದಲನೇದಾಗಿ ನಿನೆವೆ ಪಟ್ಟಣದ ದ್ರೋಹ ಅಪರಾಧಗಳು ಮತ್ತು ನಿನೆವೆ ಪಟ್ಟಣ ಇಷ್ಟು ಕ್ರೌರ್ಯವಾಗಿ ಆಗಿದೆ. ಮತ್ತು ನಿನೆವೆ ಪಟ್ಟಣಕ್ಕೆ ಬಹಳ ಜಾಗ್ರತೆಯಿಂದ ಕೇಳಿಕೊಳ್ತೀನಿ ನನ್ನ ಪ್ರಿಯ ಸಹೋದರಿ ಸಹೋದರಿ. ಅನ್ಯ ದೇಶದ ಅನ್ಯ ಅರಸನು, ಅಂದರೆ ನಿನೆವೆ ಪಟ್ಟಣ ಅಶೂರ್ಯ, ಅಂದರೆ ಅಶೂರಿಯನ್ಸ್ ಎಂಬುದಾಗಿ ಇಂಗ್ಲಿಷಲ್ಲಿ ಹೇಳ್ತಾರೆ. ಅಶೂರ್ಯ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತದು. ಅರ್ಥ ಆಯ್ತಾ? ದ ನಿನ್ವೆ ವಾಸ್ ದ ಕ್ಯಾಪಿಟಲ್ ಆಫ್ ದ ಅಶೂರಿಯನ್ ಎಂಪೈರ್. ಅಂದರೆ ನಿನ್ವೆ ಅಶೂರ್ಯ ಸಾಮ್ರಾಜ್ಯದ ಒಂದು ರಾಜಧಾನಿಯಾಗಿತ್ತು. ಆ ರಾಜಧಾನಿಯಾಗಿರುವಾಗ ನಿನೆವೆಯವರು ಯಹೂದ್ಯರಲ್ಲ, ಅಥವಾ ಹಿಬ್ರಿಯರಲ್ಲ, ಅಥವಾ ಇಸ್ರಾಯೇಲ್ ಜನಾಂಗದವರಲ್ಲ. ಮತ್ತು ಕ್ಲಿಯರ್ ಆಗಿ ಹೇಳಬೇಕಂದ್ರೆ ಅವರು ದೇವ ಜನಾಂಗದವರಲ್ಲ. ಈ ನಿನೆವೆಯವರ ದೌರ್ಜನ್ಯ, ಈ ನಿನೆವೆಯವರ ಅಹಂಕಾರ, ಈ ನಿನೆವೆಯವರ ರುಬಾಬು, ಗೊಮಾನು, ಗರ್ವ, ಅಹಂಕಾರದಿಂದ ಮೆರೀತಾ ಜನರ ಮೇಲೆ ದೌರ್ಜನ್ಯ ಮಾಡ್ತಾ ಆಳ್ವಿಕೆ ಮಾಡ್ತಾ ಇದ್ರು ಇವರು. ಅದರಲ್ಲಿ ಇಸ್ರಾಯೇಲ್ ದೇಶಕ್ಕೂ ಕೂಡ ಇವರು ಕ್ರೂರವಾದಂಥ ಒಂದು ಜನಾಂಗವಾಗಿದ್ರು. ಇವರು ಇಸ್ರಾಯೇಲ್ ದೇಶಕ್ಕೂ ಕೂಡ ಏನಾಗಿದ್ರು, ಇವರು ಶತ್ರುಗಳಾಗಿದ್ರು. ಇದರ ನಿಮಿತ್ತ ಯೋನನು ಅಲ್ಲಿ ಹೋಗಲು ಯಾಕೆ ನಿರಾಕರಣೆ ಮಾಡಿದೆ ಅಂದರೆ, ಇವರು ಸತ್ಯನಾಶ ಆಗಲಿ ಎಂಬುದಾಗಿ ನಿರಾಕರಣೆ ಮಾಡಿದೆ ಎಂಬುದಾಗಿ ನಾವು ಕಳೆದ ವಾಲ್ಯೂಮ್ನಲ್ಲಿ ಕೇಳ್ಕೊಂಡಿದ್ದೇವೆ. ಈಗ ನಾವು ಇದರಲ್ಲಿ ಏನು ಕೇಳ್ತಾ ಇದ್ದರೆ, ಅನ್ಯ ದೇಶದ ಅರಸನು ತನ್ನ ದೇಶದಲ್ಲಿ ಈ ದುರ್ಮಾರ್ಗತನವನ್ನು, ಈ ದುಷ್ಟತನವು, ಈ ಒಂದು ಬಲಾತ್ಕಾರವು, ಈ ಅಹಂಕಾರವು, ಈ ದೌರ್ಜನ್ಯವು, ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯವು ಮಾಡ್ತಾ ಇರೋದ್ರಿಂದ ಈತನು ಬಲಿಷ್ಠವಾದಂಥ ಸಾಮ್ರಾಜ್ಯ, ಯಾರು ನಿನ್ವೆ ಅರಸನಾಗಲಿ, ನಿನ್ವೆ ರಾಜಧಾನಿಯಾಗಿರಲಿ, ಇದು ಅಶೂರ್ಯ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಯಾವುದು? ನಿನ್ವೆ. ಅದಕ್ಕಾಗಿ ನಿನೆವೆನೇ ಕೆಡವಿಬಿಟ್ರೆ ಅಶೂರ್ಯ ಸಾಮ್ರಾಜ್ಯದ ದೌರ್ಜನ್ಯ ನಿಂತು ಹೋಗ್ಬಿಡ್ತದೆ. ಆದ ಕಾರಣ ಆ ನಿನೆವೆ ಮೇಲೆ ಬಂದಿರತಕ್ಕಂಥ ಭಯಂಕರವಾದಂಥ ಕೇಡಿನ ತೀರ್ಪು ಅವರ ಮೇಲೆ ಬಂದಿರುವಾಗ ಅಲ್ಲಿರ್ತಕ್ಕಂಥ ಅರಸರು, ಜನರು ಹೇಗೆ ಪ್ರತಿಕ್ರಿಯೆ ಕೊಟ್ಟು ನೋಡ್ರಿ. ಲಿಸನ್ ಕೇರ್ಫುಲಿ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನಿನವೈಟ್ಸ್ ಆರ್ ನಾಟ್ ಈ ಜೂಸ್ ಆರ್ ದ ಗಾಡ್ಸ್ ಪೀಪಲ್ಸ್. ಅವರು ದೇವಜನರು ಅಲ್ಲ, ಅವರು ನಿನೆವೆಯವರು, ಅವರು ಯಹೂದ್ಯರು, ಹಿಬ್ರಿಯರು ಕೂಡ ಅಲ್ಲ, ಅವರು ಸಂಪೂರ್ಣವಾಗಿ ಅನ್ಯ ಜನಾಂಗವಾಗಿತ್ತು. ಆದರೆ ಎಹೆಜ್ಕೇಲ್ ಪುಸ್ತಕ 33 ಹೇಳಿದ ಪ್ರಕಾರವಾಗಿ ದುಷ್ಟನು ತನ್ನ ದುರ್ಮಾರ್ಗತನದಲ್ಲಿ ನಾಶವಾಗುವುದು ಒಂದಿಷ್ಟಾದರೂ ನನಗಿಷ್ಟವಿಲ್ಲ, ನಾನು ಪ್ರಮಾಣ ಮಾಡ್ತಾ ಇದ್ದೇನೆ. ದುಷ್ಟನು ತನ್ನ ದುರ್ಮಾರ್ಗತನವನ್ನು ಬಿಟ್ಟು ತಿರುಗಿಕೊಂಡು ಸನ್ಮಾರ್ಗಕ್ಕೆ ಬಂದು ಅವನು ಬದುಕಬೇಕು, ಬಾಳಬೇಕು, ಜೀವಿಸುವುದೇ ನನ್ನ ಇಷ್ಟ ಎಂಬುದಾಗಿ ದೇವರು ಪ್ರಮಾಣ ಮಾಡಿದ್ದಾನೆ. ಅದೇ ರೀತಿಯಲ್ಲಿ ಇವರ ದುರ್ಮಾರ್ಗತನದಿಂದ ಇವರನ್ನು ಕಾಪಾಡುವ ಉದ್ದೇಶದಿಂದ ದೇವರು ಯೋನ ಎಂಬ ಪ್ರವಾದಿಗೆ ಹೋಗಿ ಅವರ ಮೇಲೆ ಬಂದಿರತಕ್ಕಂಥ ಆ ಮರಣಗಂಡಾಂತರ, ಆ ನಾಶಕರವಾದ ತೀರ್ಪು ಹೋಗಿ ಸಾರಿ ಹೇಳು ಎಂಬುದಾಗಿ ಯೋನನಿಗೆ ಹೇಳಿದ. ಯಾಕಂದರೆ ಯೋನನಿಗೆ
ಅವರು ಉಳಿಯೋದು ಇಷ್ಟ ಇಲ್ಲ, ಅವರಿಗೆ ನಾಶವಾಗುವುದಷ್ಟೇ ಇಷ್ಟ. ಅದಕ್ಕಾಗಿ ಯೋನನಿಗೆ ರಕ್ಷಣೆ ಬಗ್ಗೆ ಮಾತಾಡಿಲ್ಲ. ಯೋನನಿಗೆ ಹೋಗಿ ನೀ ಸಾರಿ ಬಾ ಎಂಬುದಾಗಿ ಹೇಳಿದ. ಯೋನ ನಿನವೆ ಪಟ್ಟಣಕ್ಕೆ ಹೋಗಿ ಆತನು 1 ದಿನದ ಪ್ರಯಾಣದಷ್ಟು ಆ ನಿನವೆ ಪಟ್ಟಣವೆಲ್ಲ ತಿರುಗಾಡಿ ಸಾರಿ ಹೇಳಿದ, ಇಗೋ ನಿನವೆ ಪಟ್ಟಣದವರೇ, ನಿಮ್ಮ ದುರ್ಮಾರ್ಗತನವನ್ನು, ನಿಮ್ಮ ದೌರ್ಜನ್ಯವನ್ನು, ನಿಮ್ಮ ಮೋಸ, ಅಕ್ರಮ, ಸುಳ್ಳಿಗೆ, ನಿಮ್ಮ ಅಹಂಕಾರದಿಂದ ನೀವು ಎಲ್ಲ ಅಲ್ಪಸಂಖ್ಯಾತರ ಮೇಲೆ ಮತ್ತು ಬಲಹೀನವಾದಂಥ ಜನಾಂಗದ ಮೇಲೆ ದೌರ್ಜನ್ಯ ಮಾಡ್ತಿರೋದ್ರಿಂದ ಆ ದೌರ್ಜನ್ಯದ ನಿಮಿತ್ತ ದೇವರ ಕಡೆಗೆ ನಿಮ್ಮ ವಿರೋಧವಾಗಿ ಕೂಗು ಮೊರೆ ಹೋಗಿ ತಲುಪಿದೆ. ಅದರ ನಿಮಿತ್ತ ನಿಮಗೆ 40 ದಿವಸ ಆದ ನಂತರ ನಿನವೆಯಲ್ಲಿ ಯಾರೂ ಉಳಿಯುವುದಿಲ್ಲ ಎಂಬುದಾಗಿ ಹೇಳಿದುಕೊಳ್ಳಿ. ಆ 40 ದಿವಸ ಅಲ್ಲಿರ್ತಕ್ಕಂಥ ನಿನವೆ ಜನರು, ನೆನ್ಪಿಟ್ಕೊಳ್ಳಿ, ನಿನವೆಯ ಜನರು ಪ್ರಜೆಗಳು ಮತ್ತು ಅಲ್ಲಿನ ಅರಸನು, ರಾಜನು ಏನು ತೀರ್ಮಾನ ಮಾಡಿದ ನೋಡ್ರಿ. ಆತನು ನಿನವೆ ಯೋನ ಈ ಭೂಮಿ ಮೇಲೆ ಬಂದು, ಯಾವ ಭೂಮಿ ಮೇಲೆ? ನಿನವೆ ಪಟ್ಟಣಕ್ಕೆ ಬಂದು ಇದನ್ನು ಸಾರಿ ಹೇಳ್ತಾನೆ. ಈತನು ಯಾರು? ಈತನು ಹೇಗೆ ಬಂದನು? ಈತನು ಯಾಕೆ ಬಂದನು ಎಂಬುದಾಗಿ ಅಲ್ಲಿರ್ತಕ್ಕಂಥ ಅರಸನು ವಿಚಾರಣೆ ನಡೆಸಿರುವಾಗ ತನ್ನ ನವರತ್ನಗಳೊಂದಿಗೆ, ಅಂದರೆ ಜ್ಞಾನಿಗಳಿರ್ತಾರೆ, ನೋಬಲ್ಸ್ ಎಂಬುದಾಗಿ ಹೇಳ್ತಾರೆ ಇವರನ್ನು ಇಂಗ್ಲೀಷಲ್ಲಿ. ಆದರೆ ನಮ್ಮ ಭಾರತೀಯ ರಾಜರ ಭಾಷೆಯಲ್ಲಿ, ರಾಜ್ಯದ ಭಾಷೆಯಲ್ಲಿ ಅವರಿಗೆ ನವರತ್ನಗಳು ಅಂತ ಹೇಳ್ತಾರೆ, ಮಂತ್ರಿಗಳು ಅಂತ ಹೇಳ್ತಾರೆ. ಇವರ ಜೊತೆಲಿ ವಿಚಾರಣೆ ಮಾಡಿ ಅನ್ಯ ದೇಶದ ಅರಸನ್ನು ವಿಚಾರಣೆ ಮಾಡ್ತಾನೆ ಅಂತೇಳಿ, ಏನು ಈತನು ಬಂದು ನಿನವೆ ದೇಶಸ್ಥರ ದೌರ್ಮಾರ್ಗತನವನ್ನು, ದೌರ್ಜನ್ಯವನ್ನು, ನಾವು ಮಾಡಿರ್ತಕ್ಕಂಥ ಎಲ್ಲ ಬಲಾತ್ಕಾರವನ್ನು ಸಾರಿ ಹೇಳ್ತಾ ಇದ್ದಾನಲ್ಲ, ಬಲಾತ್ಕಾರದ ನಿಮಿತ್ತ ನಮ್ಮ ಮೇಲೆ ಭಯಂಕರವಾದಂಥ ನಾಶ ಸಂಭವಿಸಲಿಕ್ಕಿದೆ 40 ದಿವಸ ಎಂಬುದಾಗಿ ಈ ವಿಷಯದಲ್ಲಿ ವಿಚಾರಣೆ ನಡೆಸ್ತಾ ಇರುವಾಗ ಆಗ ನಿನವೆ ಜನರು ಇದನ್ನು ನಂಬಿದರು ಎಂಬುದಾಗಿದೆ. ಬಹಳ ಜಾಗ್ರತೆಯಿಂದ ಕೇಳುತ್ತೀರಿ. ಎಂಥ ಜನರಾಗಿರಲಿ ನನ್ನ ಪ್ರಿಯ ಸೋದರಿ, ಅನ್ಯ ಜನರು ಇವರು. ನಿನವೆ ಜನರು ಇದನ್ನು ನಂಬಿದರು ಏನಂತ ಹೇಳ್ಕೊಂಡು, ಇದು ಹೌದು. ಯಾಕೆ ನಂಬಿದ್ರು ಅಂದರೆ ಇಂಗ್ಲಿಷ್ ಬೈಬಲ್ ಹೇಳ್ತದೆ ಬಹಳ ಚೆನ್ನಾಗಿ, ದ ಪೀಪಲ್ ಆಫ್ ನಿನೆವೆ ಬಿಲೀವ್ಡ್ ಗಾಡ್ ಅಂಡ್ ಪ್ರೊಕ್ಲೇಮ್ಡ್ ಅ ಫಾಸ್ಟಿಂಗ್. ಓಹ್ ಮೈ ಲಾರ್ಡ್, ಹಲ್ಲೆಲೂಯಾ. ಈ ನಿನವೆ ಜನರು, 5ನೇ ವಚನದಲ್ಲಿ ನಿನವೆ ಜನರು ಯೋನ ಹೇಳಿದ ಮಾತನ್ನು ನಂಬಿ ಅದು 40 ಹಗಲು ರಾತ್ರಿ ಉಪವಾಸವನ್ನು ಗೊತ್ತು ಮಾಡಿದರು. ಆದರೆ ಈ ಗೊತ್ತು ಮಾಡಿರುವ ಪ್ರಜೆಗಳು ಗೊತ್ತು ಮಾಡಿದಷ್ಟೇ ಅಲ್ಲದೆ ತದನಂತರ ಇದು ಅರಸನ ಕಡೆಗೆ ಹೋತು. ಅರಸನು ಏನು ಮಾಡಿದಾನೆ? ಪ್ರಜೆಗಳು ಗೊತ್ತು ಮಾಡಿದರೆ ಕೆಲವು ಜನ ಉಪವಾಸ ಇರ್ತಾರೆ, ಕೆಲವು ಜನ ಉಪವಾಸ ಇರುವುದಿಲ್ಲ. ಆದರೆ ಅರಸನು ತನ್ನ ರಾಜ್ಯದ ಎಲ್ಲ ಜ್ಞಾನಿಗಳು, ಮಂತ್ರಿಗಳು, ಶಾಸಕರು ಮತ್ತು ಸಂಚಾಲಕರು, ಸಮಾಲೋಚಕರು ಎಲ್ಲರ ಜೊತೆಯಲ್ಲಿ ಕೂತ್ಕೊಂಡು ಒಂದು ಸಭೆಯನ್ನು ನಡೆಸಿ ಇದಕ್ಕೆ ಏನು ಮಾಡೋಣ, ಏನಾಗಿದೆ ಎಂಬುದಾಗಿ ಹೇಳುವಾಗ, ಹೌದು ನಮ್ಮ ದುರ್ಮಾರ್ಗತನ ಭೂಮಿ ಮೇಲೆ ಹೆಚ್ಚಿದ್ದು ನಿಜಾನೇ. ಯಾಕಂದರೆ ಯೋನ ದೇವ ಪ್ರವಾದಿ ಅವನು ಹೇಳೋದು ನಿಜ. ಯಾಕಂದರೆ ನಮ್ಮ ದುರ್ಮಾರ್ಗತನ ಹೆಚ್ಚಿದ್ದು ನಿಜಾನೇ, ದೌರ್ಜನ್ಯ ಹೆಚ್ಚಿಕೊಂಡಿದ್ದು ನಿಜಾನೇ. ಅದಕ್ಕಾಗಿ ನಾವು ನಮ್ಮ ಮೇಲೆ ಬರ್ತಕ್ಕಂಥ ಆ ಶಿಕ್ಷೆನೂ ನಿಜಾನೇ. ಯಾಕಂದರೆ ಅವರು ಸಾರಿ ಹೇಳಿರುವ ಶಿಕ್ಷೆ ನಿಜ ಎಂಬುದಾಗಿ ಆವಾಗ ಹೀಬ್ರಿಯರ ದೇವರಾದ, ಇಸ್ರಾಯೇಲರ ದೇವರಾದ ಇವರು ಅನ್ಯರು ಯಾರು? ನಿನವೆಯವರು. ನಿನವೆ ಈಗ ಎಲ್ಲಿದೆ ಅಂದರೆ ಇರಾಕ್ನಲ್ಲಿ ನಿನವೆ ಮೌಸೂಲ್ ಎಂಬ ಪಟ್ಟಣದ ಎದುರುಗಡೆ ನಿನವೆ ಈಗ ಇರುವಂಥದ್ದಾಗಿದೆ. ಪ್ರೈಸ್ ಲಾರ್ಡ್ ಜೀಸಸ್. ಆವಾಗ ಮೌಸೂಲ್ ಎಂಬ ಪಟ್ಟಣ ಬಗ್ಗೆ ನಾವು ನೋಡಿಲ್ಲ, ಆದರೆ ಇತ್ತೀಚೆಗೆ ನೂತನವಾಗಿ ಬಂದಿರ್ತಕ್ಕಂಥ ಹೆಸರದ್ದು ನಾವು ಮೌಸೂಲ್ ಎಂಬ ಪಟ್ಟಣದ ಎದುರುಗಡೆ ನಿನವೆ ಎಂಬ ಪಟ್ಟಣ ಲೊಕೇಟ್ ಆಗಿದೆ, ಅಲ್ಲೇ ಅದು ಸಿಚುವೇಟ್ ಆಗಿದೆ. ಅದಕ್ಕಾಗಿ ನಾವಿಲ್ಲಿ ಗಮನಿಸ್ತಾ ಇರೋದೇನೆಂದರೆ, ಈ ನಿನವೆ ಅವರು ದೇವರನ್ನು ನಂಬಿದರು. ಅಂದರೆ ಅರ್ಥ ಏನು? ನಿನವೆ ಈ ಯೋನ ಎಂಬ ಪ್ರವಾದಿಯನ್ನು ಯಾಕೆ ನಂಬಿದರು? ಇದು ಬಹಳ ಆಶ್ಚರ್ಯವಾದಂಥ ಸಂಗತಿ. ಎಲ್ಲರೂ ಗಮನಿಸ್ತೀರಿ ನನ್ನ ಪ್ರಿಯ ಸೋದರಿ. 40 ಲೆಂಟು ದಿನಗಳಿಗೆ ಕಾರಣ ಏನೆಂಬುದಾಗಿ ನಿನವೆ ಜನರು ಯಾಕೆ ನಂಬಿದರು? ಯೋನನನ್ನು ಯಾಕೆ ನಂಬಿದರು? ಯೋನ ತನ್ನ ಸಾರೋಣದಲ್ಲಿ ಹೇಳಿದ್ದೇನೆಂದರೆ, ನಾನು ತಪ್ಪಿಸಿಕೊಂಡು ತರ್ಸಿಸಿಗೆ ಹೋಗಿದ್ದೆ, ಆದರೆ ತರ್ಸಿಸಿಗೆ ಹೋಗಿ ತಪ್ಪಿಸಿಕೊಂಡಿದ್ರು ಕೂಡ ನನ್ನ ದೇವರಾದ ಯೆಹೋವನು ಭೂಮಿ, ವನ ನೆಲವನ್ನು, ಸಮುದ್ರವನ್ನು ಮಾಡಿರ್ತಕ್ಕಂಥ ಆ ದೇವರು ನನ್ನನ್ನು ಮತ್ತು ತಿರುಗಿ ಸಮುದ್ರದಲ್ಲಿ ಎಸೆದು ಬಿಸಾಕಿ ಒಂದು ದೊಡ್ಡ ಮೀನ, ಸಮುದ್ರದ ಅತ್ಯಂತ ದೊಡ್ಡ ಮೀನ, ಶ್ರೇಷ್ಠವಾದಂಥ ಮೀನ
ನುಂಗಿ ಮೀನದ ಹೊಟ್ಟೆಯಲ್ಲಿ 3 ದಿನಗಳು ಇದ್ದುಕೊಂಡು ನಿಮ್ಮ ನಿನವೆಗೆ ಸಮೀಪದಲ್ಲಿರತಕ್ಕಂಥ ಆ ತೀರದಲ್ಲಿ ಈ ಸಮುದ್ರದ ದೊಡ್ಡ ಮೀನ ನನ್ನನ್ನು ಕಾರಿ ಹೊರಹಾಕಿತ್ತು. ಆವಾಗ ನಿನವೆ ಜನರನ್ನೆಲ್ಲ ನೋಡಿ ಆಶ್ಚರ್ಯಚಕಿತರಾದರು. ಈತನು 3 ದಿನ ಮೀನಿನ ಹೊಟ್ಟೆಯಲ್ಲಿ ಇದ್ದಂತ ಬಂದಿರತಕ್ಕಂಥ ಒಂದು ಪವಾಡ ಮನುಷ್ಯನಾಗಿಬಿಟ್ಟಿದ್ದಾನೆ. ಎಂಥ ಮನುಷ್ಯನು? ಅದ್ಭುತವಾಗಿ ಬದುಕಿ ಬಂದಿರತಕ್ಕಂಥ ಮನುಷ್ಯನಾಗಿದೆ. ಈತನು 3 ದಿನ ಸಮುದ್ರದಲ್ಲಿ ನೀರಿನಲ್ಲಿ ಮೀನಿನ ಹೊಟ್ಟೆಯಲ್ಲಿ ಇದ್ದುಕೊಂಡು ಬಂದು ಅಲ್ಲೇ ಬಂದು ಕಾರಿದ ಕೂಡಲೇ, ಅದು ಉಗುಳಿದ ಕೂಡಲೇ ಅಲ್ಲೇ ಬಂದು ನಿನವೆ ತೀರದಲ್ಲಿ ಬಂದು ಬಿದ್ದುಕೊಂಡಿದ್ದಾನೆ. ನಿನವೆ ಸಮೀಪದಲ್ಲಿರ್ತಕ್ಕಂಥ ತೀರದಲ್ಲಿ ಬಂದು ಬಿದ್ದುಕೊಂಡಿದ್ದಾನೆ. ಈಗ ಈತನು ಬಂದಿರತಕ್ಕಂಥ ವಿಷಯನೇ ಡಿಫರೆಂಟ್ ಇದೆ. ಅಂದ್ರೆ ಅರ್ಥನೋ, 3 ದಿನ ಒಂದು ದೊಡ್ಡ ಮೀನಿನ ಉದಿರದಲ್ಲಿ ಹೊಟ್ಟೆಯಲ್ಲಿ ಇದ್ದುಕೊಂಡು ಜೀವದಿಂದ ಬಂದು ನಮ್ಮ ಮುಂದೆ ನಿಂತುಕೊಂಡಿದ್ದಾನಲ್ಲ, 3ನೇ ದಿನ ಜೀವದಿಂದ ಬಂದು ಇದ್ದುಕೊಂಡು ನಿಂತಿದ್ದಾನಲ್ಲ, ಈ ಮನುಷ್ಯನು ಸಾಮಾನ್ಯವಾದ ಮನುಷ್ಯನಲ್ಲ. ಹಿಬ್ರಿಯನು, ನಿಜವಾಗಲೂ ದೇವ ಜನಾಂಗಕ್ಕೆ ಸಂಬಂಧಪಟ್ಟಿದವನು. ನಮಗೆ ತಂದಿರತಕ್ಕಂಥ ಸಂದೇಶ ಯಾರು ಗೊತ್ತಿದೆ? ಈ ಒಂದು ಭಯಂಕರವಾದ ತೀರ್ಪಿನ ಸಂದೇಶ ತಂದಿರುವನು 3 ದಿನ ಮೀನಿನ ಗರ್ಭದಲ್ಲಿ, ಮೀನಿನ ಹೊಟ್ಟೆಯಲ್ಲಿ 3 ದಿನ ಮರಣವನ್ನು ಎದುರಿಸಿ, ಮರಣವನ್ನು ಜಯಿಸಿ ನಮ್ಮ ಮುಂದೆ ಬಂದು ನಿಂತುಕೊಂಡು ಸಾರಿರ್ತಕ್ಕಂಥ ಯೋನನ ಸಂದೇಶವಾಗಿತ್ತದು. ಹಲ್ಲೆಲೂಯ. ಮರಣದ ಜೊತೆಯಲ್ಲಿ ಹೋರಾಡಿ ಮರಣವನ್ನು ಆತನು ಎದುರಿಸಿ ಜಯಿಸಿ ಬಂದ ಯೋನನಾಗಿದ್ದ. ಅದರ ನಿಮಿತ್ತ ಮರಣವನ್ನು ಜಯಿಸಿ ಬಂದು ಆತನು ಹೇಳ್ತಾ ಇದ್ದಾನೆ, ಇಗೋ ಈ ದೇಶದ ಮರಣ ಸಮೀಪವಾಗಿದೆ. ಯಾಕಂದ್ರೆ ನೀವು ಮಾಡಿರುವ ದ್ರೋಹ, ಅಪರಾಧಗಳು, ದೌರ್ಜನ್ಯಗಳು ದೇವರ ಬಳಿ ಹೋಗಿ ತಲುಪಿದೆ. ಅದರ ನಿಮಿತ್ತ ಈ ಪಟ್ಟಣವೆಲ್ಲ, ಈ ಅಶ್ಶೂರ್ಯರ ರಾಜಧಾನಿಯಾಗಿರ್ತಕ್ಕಂಥ ನಿನೆವೆ ಪಟ್ಟಣವೆಲ್ಲ ಸಂಪೂರ್ಣ ನಾಶವಾಗುತ್ತದೆ. ಪಶು, ಪ್ರಾಣಿ, ಪಕ್ಷಿಗಳು, ಗಿಡ, ಮರಗಳು, ಮಾನವರು, ಜನರು ಯಾರೂ ಉಳಿಯುವುದಿಲ್ಲ ಇದರೊಳಗೆ ಎಂಬುದಾಗಿ ಸಾರಿ ಹೇಳಿರುವಾಗ ನಿನೆವೆ ಜನರು ಯಾಕೆ ನಂಬಿದರಂದ್ರೆ, ಈತನು 3 ದಿನ ಮೀನಿನ ಹೊಟ್ಟೆ ಒಳಗಿದ್ದು ಬಂದಿದ್ದವನು. 3 ದಿನ ಸಮಾಧಿ ಒಳಗೆ ಇದ್ದ ಬಂದಿರತಕ್ಕಂಥ ಯೋನನನ್ನು ನಾವು ಮರೆತೋಗ್ಬಿಟ್ಟಿದ್ದೇವೆ. ದೇವರ ಮಕ್ಕಳೇ, 3 ದಿನ ನಿನೆವೆಯಲ್ಲಿ ಮೀನಿನ ಹೊಟ್ಟೆಯಲ್ಲಿ ಇದ್ದುಕೊಂಡು ಬಂದಿರತಕ್ಕಂಥ ಮಾತನ್ನು ನಿನೆವೆ ಅವರು ಕೇಳಿ ನಂಬಿದಾರಂದ್ರೆ, 3 ದಿನ ಸಮಾಧಿ ಭೂಗರ್ಭದಲ್ಲಿದ್ದುಕೊಂಡು ಜೀವಂತವಾಗಿ ಮರಣವನ್ನು ಜಯಿಸಿರುವ ಆ ಯೇಸುವಿನ ಮಾತು ಕೇಳಿ ನಾವ್ಯಾಕೆ ಉದ್ಧರಿಸಲ್ಪಡಬಾರದು? ಹಲ್ಲೆಲೂಯ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಇವತ್ತು ಆ ನಿನೆವೆ ಜನರು ದೇವರನ್ನು ನಂಬಿದರು ಎಂಬುದಾಗಿದೆ. ದೇ ಬಿಲೀವ್ಡ್ ಗಾಡ್ ಆಲ್ಮೈಟಿ. ಅನ್ಯ ಜನಾಂಗದವರು ದೇವರನ್ನು ನಂಬಿ ಅವರು ತೀರ್ಮಾನ ಮಾಡಿದ್ದಾರೆ, ನಾವು ನಮ್ಮ ದ್ರೋಹ, ಅಪರಾಧಗಳನ್ನು, ನಮ್ಮ ದೌರ್ಜನ್ಯ, ಅಕ್ರಮವನ್ನು ಎಲ್ಲ ಬಿಟ್ಟು ತಿರುಗಿಕೊಂಡು ದೇವರ ಕಡೆ ತಿರುಗಿಕೊಂಡ್ರೆ ನಾವು ಬದುಕಿದರೆ ಬದುಕಿಯವ. ಅದಕ್ಕೆ 40 ದಿವಸ ಉಪವಾಸವನ್ನು ಗೊತ್ತು ಮಾಡಿದ್ದು ಅನ್ಯ ಸಾಮ್ರಾಜ್ಯದ, ಅಶೂರ್ಯ ಸಾಮ್ರಾಜ್ಯದ ನಿನೆವೆ ಅರಸನಾಗಿರ್ತಕ್ಕಂಥ ವ್ಯಕ್ತಿ, ಆ ರಾಜ್ಯದಲ್ಲಿರ್ತ ಎಲ್ಲರೂ ತೀರ್ಮಾನ ಮಾಡಿ 40 ದಿವಸ ಮೊದಲು ಪ್ರಜೆಗಳು ಉಪವಾಸವನ್ನು ಗೊತ್ತು ಮಾಡಿ. ಯಾಕಂದ್ರೆ 40 ದಿವಸ ಆಗಿದ್ದ ನಂತರನು ದೇವರ ಕೋಪ, ಈ ಭಯಂಕರವಾದಂಥ ನಮ್ಮ ಪಾಪದಿಂದ ಬರತಕ್ಕಂಥ ಆ ಮರಣ ತೀರ್ಪದಿಂದ ಪಾರಾಗುವವರೆಗೂ ನಾವು ರುಚಿಯನ್ನಾಗಲಿ, ಲಿಸನ್ ಕೇರ್ಫುಲಿ. ಕೆಲವು ಜನ ಹೇಳ್ತಾರೆ, ನಾವು ಉಪವಾಸ ಮಾಡಿದ್ರೆ ನಾವು ನುಂಗುವುದಿಲ್ಲ, ನಾವು ನೀರು ಕುಡಿಯೋದಿಲ್ಲ, ನಾವು ಊಟ ಮಾಡೋದಿಲ್ಲ. ಬಹಳ ಸಂತೋಷ. ಆದರೆ ಇಲ್ಲಿ ಅದೇ ಮಾತು 2500 ವರ್ಷಗಳ ಹಿಂದೆ ಅನ್ಯ ಸಾಮ್ರಾಜ್ಯದ ಅರಸನು ಹೇಳಿದಾನೆ, ರುಚಿಯನ್ನು ನೋಡಬಾರದು, ನೀರನ್ನು ಕುಡಿಬಾರದು, ಅನ್ನದ ದಾನವನ್ನಾದರೂ ಬಾಯಿಲಿಟ್ಕೊಳ್ಬಾರ್ದು. ಅವನು ಗೋಣೆ ತಟ್ಟನ್ನು ಧರಿಸಿಕೊಂಡು ಬೂದಿ ಮೇಲೆ ಕೂತ್ಕೊಂಡು
ತಾನು ಕೂಡ ಅರಸನು ತನ್ನ ರಾಜವಸ್ತ್ರವನ್ನು ತೆಗೆದು ತಾನು ಕೂಡ ಗೋನೆ ತಟ್ಟನ್ನು ಧರಿಸಿಕೊಂಡು ಬೂದಿ ಮೇಲೆ ಕೂತ್ಕೊಂಡು ಆತನು ದೌರ್ಜನ್ಯ, ಅಹಂಕಾರ, ಎಲ್ಲ ದುರ್ಮಾರ್ಗತನವನ್ನು ಬಿಟ್ಟು ತಾನು ಕೂಡ ದುರ್ಮಾರ್ಗತನವನ್ನು ಬಿಟ್ಟು, ಪಶ್ಚಾತ್ತಾಪ ಮಾತ್ರ ಅಲ್ಲ, ಲಿಸನ್ ಕೇರ್ಫುಲಿ, ಭಾಳ ಜನ ಪಶ್ಚಾತ್ತಾಪ ಪಡ್ತಾರೆ. ಓ ಐ ಆಮ್ ಸಾರಿ ಮೈ ಲಾರ್ಡ್ ಎಂಬುದಾಗಿ ಬಾಯಿಂದ ಹೇಳ್ತಾರೆ, ಆದರೆ ಅವರು ದುರ್ಮಾರ್ಗತನವನ್ನು ಬಿಟ್ಟಿರುವುದಿಲ್ಲ. ಆದರೆ ಇಲ್ಲಿ ಅನ್ಯ ಅರಸನು ಉಪವಾಸವನ್ನು ಆಜ್ಞಾಪಿಸಿದ್ದಾನೆ. ಏನಂತ ಹೇಳ್ಕೊಂಡು, ಈ ಪ್ರಜೆಗಳು ಗೊತ್ತು ಮಾಡಿದರು, ಸಾರಿ ಹೇಳಿದ್ರು. ಆದರೆ ಅನ್ಯ ಇಂಗ್ಲಿಷಲ್ಲಿ ದ ಕಿಂಗ್ ಡಿಕ್ರಿ ದ 40 days, ಕಿಂಗ್ ಡಿಕ್ರಿ ದ ಫಾಸ್ಟಿಂಗ್, ಸೊ ದಟ್ ನೋ ಬಡಿ ಶುಡ್ ಟೇಸ್ಟ್, ಈಟ್ ಆ್ಯಂಡ್ ನಾರ್ ಡ್ರಿಂಕ್ ಎಂಬುದಾಗಿ. ಯಾರು ರುಚಿ ನೋಡಬಾರದು, ಅಂದರೆ ಉಗುಳು ನುಂಗಬಾರದು, ನೀರು ಕುಡಿಯಬಾರದು ಮತ್ತು ಹಲ್ಲೆಲೂಯಾ ತಿನ್ನಬಾರದು. 40 ದಿವಸ ಉಪವಾಸ. ಅನ್ಯ ಅರಸನು ಇಟ್ಟಿರ್ತಕ್ಕಂಥ ಈ ಉಪವಾಸದ ಅರ್ಥ ಏನಂದರೆ, ನಾವು ನಮ್ಮ ದುರ್ಮಾರ್ಗತನವನ್ನು ಬಿಟ್ಟು, ನಮ್ಮ ಪಾಪ ಮಾರ್ಗವನ್ನು ಬಿಟ್ಟು, ನಮ್ಮ ದೌರ್ಜನ್ಯವನ್ನು ಬಿಟ್ಟು, ನಮ್ಮ ಬಲಾತ್ಕಾರವನ್ನು ಬಿಟ್ಟು, ನಮ್ಮ ಪಾಪಿಷ್ಟ ಜೀವನವನ್ನು ಬಿಟ್ಟು ತಿರುಗಿಕೊಂಡು ನಿನ್ನ ಕಡೆ ತಿರುಗಿಕೊಂಡಿದ್ದೇವೆ, ಅದಕ್ಕಾಗಿ ನಾವು ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಎಂಬುದಾಗಿ ಅವರ ಉಪವಾಸ ಪ್ರಾರ್ಥನೆಗೆ ಅವರ ಉಪವಾಸ ಪ್ರಾರ್ಥನೆಗೆ ಮನಸ್ಸು ತಿರುಗುವುದಿತ್ತು ಹೊರತು, ಮಾರ್ಪಾಟ ಹೊಂದಿರತಕ್ಕಂಥ ಉಪವಾಸ ಪ್ರಾರ್ಥನೆ ಇತ್ತು ಹೊರತು, ಅವರ ಉಪವಾಸ ವೇಷಧಾರಿಯಾದಂಥ ಉಪವಾಸ ಪ್ರಾರ್ಥನೆ ಅಲ್ಲ ಅವ್ರದ್ದು. ಅವರು ಮಾಡಿದ ಉಪವಾಸ ತಮ್ಮಲ್ಲಿ ಮಾರ್ಪಾಟ ಬಂದಿದೆ, ನಾವು ಎಲ್ಲ ದುರ್ಮಾರ್ಗತನವನ್ನು ಬಿಟ್ಟಿದ್ದೇವೆ ಎಂಬುದಕ್ಕಾಗಿ ನಾವು ನಮ್ಮ ದೇಹದಲ್ಲಿರ್ತಕ್ಕಂಥ ಆ ಕೊಬ್ಬಿನಂಶ, ಅಹಂಕಾರದಂಶ, ಆ ದೌರ್ಜನ್ಯ, ಆ ಅಹಂ ಎಂಬ ಭಾವವನ್ನು ಸಮಸ್ತವನ್ನು ದಹಿಸೋದಕ್ಕಾಗಿ ನಮ್ಮನ್ನು ನಾವು ನೀರು, ಆಹಾರ ಮತ್ತು ರುಚಿ ನೋಡದೆ ನಾವು ಉಪವಾಸ ಮಾಡೋಣ ಎಂಬುದಾಗಿ ಆ ಅರಸನು ಅವರಿಗೆ, ಜನರೇನು ಮಾಡಿದರು, ಖಾಲಿ ಉಪವಾಸವನ್ನಷ್ಟೇ ಗೊತ್ತು ಮಾಡಿದರು ಪ್ರಜೆಗಳು. ಆದರೆ ಅರಸನು ರುಚಿ ನೋಡಬಾರದು, ಅಂದರೆ ಉಗುಳು ನುಂಗಬಾರದು, ನೀರು ಕುಡಿಯಬಾರದು ಮತ್ತು ಆಹಾರ ತಿನ್ನಬಾರದೆಂಬ ನಿಜವಾದ ಉಪವಾಸ. ಅದು ಲೆಂಟ್ ದಿನಗಳಂದರೆ ತಾವು ಮಾಡಿರುವ ಪಾಪ, ದ್ರೋಹ, ಅಪರಾಧಗಳ ನಿಮಿತ್ತ ದುಃಖಪಟ್ಟು ಬಿಡಬೇಕೇ ಹೊರತು, ಮತ್ತು ಉಪವಾಸ ಮಾಡಿ ಲೆಂಟ್ನಲ್ಲಿ ಉಪವಾಸ ಮಾಡ್ತಾ ಇದ್ದು ಟಿ ವಿ ಸೀರಿಯಲ್ಗಳು, ಸಿನಿಮಾ ನಾಟಕಗಳನ್ನು ನೋಡ್ಕೊಳ್ತಾ, ವಾಟ್ಸಪ್ ಚಾಟಿಂಗ್ ಮಾಡ್ಕೊಳ್ತಾ, ಪಾಪಿಷ್ಟ ಕೆಲಸ ಮಾಡ್ಕೊಳ್ತಾ ತಿರುಗಿಡಿದ್ರೆ ಅದು ನಿಜವಾದ ಲೆಂಟ್ ದಿನಗಳಲ್ಲ. ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಅದರ ನಿಮಿತ್ತ ನಾವು ಇವತ್ತು ಭಾಳ ನಿಕಟವಾಗಿ ಲಕ್ಷ್ಯ ಕೊಟ್ಟು ಕೇಳ್ತಾ ಇದ್ದೇವೆ. ಗಂಭೀರವಾಗಿ ಹೇಳ್ತಿರಲ್ವಯ್ಯ ಅಂತ ದೇವರು ನಮ್ಮ ದೇವರು. ಈಗ 40 ದಿವಸ ಈ ಅರಸನು ಯಾಕೆ ಉಪವಾಸವನ್ನು ಡಿಕ್ರಿ ಅಂದರೆ ಆಜ್ಞಾಪಿಸಿದನಂದರೆ, ಎಷ್ಟು ಕ್ಲಿಯರಾಗಿ ಹೇಳ್ತಾನೆ. ಅನ್ಯ ಅರಸನು ಹೇಳ್ತಾ ಇದ್ದಾನೆ, ಕ್ರೈಸ್ತರಾಗಿರುವ ನಮಗೆ ಎಂಥ ಮಾರ್ಪಾಟ ಬರಬೇಕ್ರಿ. ಇಂಟ್ರೆಸ್ಟಿಂಗ್ ಇದೆ, ವೆರಿ ಇಂಟ್ರೆಸ್ಟಿಂಗ್ ಇದೆ. ಐ ಲವ್ ಬೈಬಲ್ನಲ್ಲಿರ್ತದೆ ಅನೇಕ ಐತಿಹಾಸಿಕವಾದಂಥ ಸಂಗತಿಗಳು, ವಾಸ್ತವಿಕ ಸಂಗತಿಗಳು ಅದ್ಭುತವಾಗಿ ಬರಲ್ಪಟ್ಟಿದೆ. ಇದು ಮೊನ್ನೆ ನಿನ್ನೆ ಬಂದಿರತಕ್ಕಂಥದ್ದಲ್ಲ, ಇದು ಮೊನ್ನೆ ನಿನ್ನೆ ಬಂದಿರತಕ್ಕಂಥದ್ದನ್ನು, ಇದು ನಿನ್ವೆ ದೇಶಸ್ಥರ 2500 ವರ್ಷಗಳ ಹಿಂದೆ, 525 ವರ್ಷಗಳ ಹಿಂದೆ ಬಂದಿರತಕ್ಕಂಥ ಒಂದು ಉಪವಾಸ ಇತ್ತಿದು. 3 ದಿನ ಮೀನಿನ ಹೊಟ್ಟೆ ಒಳಗಿಂದ ಬಂದಿರತಕ್ಕಂಥ ಯೋನನ ಮಾತನ್ನು ಕೇಳಿ ತಾವು ಮಾಡಿರುವ ದ್ರೋಹಾಪರಾಧಗಳು ನಿಜ ಎಂಬುದಾಗಿ ಒಪ್ಪಿಕೊಂಡು, ತಾನು ಒಪ್ಪಿಕೊಂಡಿದ್ದು ಮಾತ್ರ ಅಲ್ಲದೆ, ಹೌದು ನಾವು ಮಾಡಿದ ತಪ್ಪು, ನಾವು ದ್ರೋಹಿಗಳು, ನಾವು ಅಪರಾಧಿಗಳನ್ನು ತಿಳಿದುಕೊಂಡು ಅವುಗಳನ್ನು ಬಿಟ್ಟು ತಿರುಗಿಕೊಂಡಿದ್ದಕ್ಕಾಗಿ 40 ಹಗಲು ರಾತ್ರಿ ರುಚಿ ನೋಡದೆ, ಉಗುಳು ನುಂಗದೆ, ನೀರು ಕುಡಿಯದೆ, ಅನ್ನವನ್ನು ಸೇವಿಸದೆ ಉಪವಾಸ ಮಾಡಿದ್ದಾರೆ. ಈ ಅರಸನು ಏನು ಹೇಳ್ತಾನೆ ನೋಡ್ರಿ, ಎಷ್ಟು ಚೆನ್ನಾಗಿ. ಒಂದು ವೇಳೆ ನಮ್ಮ ದುರ್ಮಾರ್ಗವನ್ನು ಬಿಟ್ಟು ನಾವು ಆತನಿಗೆ, ಅಂದರೆ ಅರ್ಥ ಏನು, ಖಾಲಿ ಉಪವಾಸ ಪ್ರಾರ್ಥನೆ ಮಾಡಿ ನಮ್ಮ ಉಪವಾಸ ಸತ್ಯಾಗ್ರಹ ಅಲ್ಲ. ಹಲೋ, ಲಿಸನ್ ಕೇರ್ಫುಲಿ, ದಿಸ್ ಇಸ್ ನಾಟ್ ಸತ್ಯಾಗ್ರಹ. ಹಲೋ 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 ಇದು ಸತ್ಯಾಗ್ರಹ ಅಲ್ಲ. ಇದು ನಮ್ಮ ದೇಹದಲ್ಲಿರ್ತಕ್ಕಂಥ ಆ ಕೊಬ್ಬು, ಅಹಂಕಾರ, ಆ ಒಂದು ಕೊಬ್ಬಿನಂಶಗಳು, ಆ ಗರ್ವ, ಇವೆಲ್ಲದಕ್ಕೆ ಕಾರಣ ಏನಂದರೆ ದೇಹದಲ್ಲಿರತಕ್ಕಂಥ ಬಲ, ಸಾಮರ್ಥ್ಯ, ಇದನ್ನು
ಕುಗ್ಗಿಸಬೇಕು. ಇದನ್ನು ಕರಗಿಸಿದರೆ ನಮ್ಮೊಳಗಿರ್ತಕ್ಕಂಥ ಎಲ್ಲ ಬಲಾತ್ಕಾರ, ದ್ರೋಹ, ಅಪರಾಧಗಳು ಒಂದೊಂದಾಗಿ ಬಿಟ್ಟು ಹೋಗ್ತದೆ. ಅದಕ್ಕಾಗಿ 40 ಹಗಲು ರಾತ್ರಿ ಅವರ ದುರ್ಮಾರ್ಗತನವನ್ನು, ಬಲಾತ್ಕಾರವನ್ನು, ಅವರ ದೌರ್ಜನ್ಯವು ಎಲ್ಲವನ್ನು ಬಿಡಬೇಕೆಂಬುದಾಗಿ ತನ್ನನ್ನು ತಾನು ಹೊಟ್ಟೆಗೆ ಊಟವನ್ನು ಹಾಕದೆ ಅವರು ಉಪವಾಸ ಇದ್ದುಕೊಂಡು ಅವರು ಫೇಸ್ಬುಕ್ ನೋಡಿಲ್ಲ. ಅಲ್ಲೆಲ್ಲಯ್ಯ, ಯಾರು? ನಿನವೇ ಅವರು ಫೇಸ್ಬುಕ್ ನೋಡಿಲ್ಲ, ಚಾಟಿಂಗ್ ಮಾಡ್ತಾ ಕೂತ್ಕೊಂಡಿಲ್ಲ, ಅವರು ಟೆಲಿವಿಷನಲ್ಲಿ ಇರ್ತಕ್ಕಂಥ ಸಿನಿಮಾಗಳನ್ನು ನೋಡ್ಕೊತ ಕೂತ್ಕೊಂಡಿಲ್ಲ, ಅವರು ಬೇರೆಯವರ ವಿಷಯದಲ್ಲಿ ಕೆಟ್ಟದನ್ನು ಮಾತಾಡ್ಕೊಳ್ತಾ ಕೂತ್ಕೊಂಡಿಲ್ಲ, ಅವರು ಪಾಪವನ್ನು ಬಿಟ್ಟಿದ್ದಾರೆ ಹೊರತು ಪಾಪವನ್ನು ಮಾಡ್ತಾ ಕೂತ್ಕೊಂಡಿಲ್ಲ. ಒಬ್ಬನು ಹೇಳ್ದ, ಸರ್ ಏನಪ್ಪ ಇವತ್ತು ಸ್ಪೆಷಲ್ ತೊಗೊಂಡು ಬಂದಿಲ್ಲಂದ್ರೆ, ಇಲ್ಲ ಸರ್ ನಾವು ಲೆಂಟು ದಿನಗಳಲ್ಲಿ ಮಾಂಸ ತಿನ್ನಲ್ಲ ಅಂತ ಹೇಳಿದ್ರು. ಪರವಾಗಿಲ್ಲ, ಭಾಳ ಖುಷಿ ಆಯಿತು. ಹಲ್ಲೆಲೂಯಾ. ಮಾಂಸ ತಿನ್ನಲ್ಲದ್ರೆ ಭಾಳ ಖುಷಿ ಆಯ್ತು ನನಗೆ. ಆದರೆ ಅದೇ 3ನೇ ದಿನ ನಾನು ಹೋಗಿರುವಾಗ, ಅದೇ ಬೀದಿಯಲ್ಲಿ ಹೋಗ್ತಾ ಇರುವಾಗ ಆ ಮನುಷ್ಯ ಸಿಗರೆಟ್ ಕುಡಿತಾ ನಿಂತಿದ್ದಾನೆ. ಹಲ್ಲೆಲೂಯಾ. ಅದು 8 ದಿನ ಅಲ್ಲ. ನೀನು ಪಾಪವನ್ನು ಬಿಟ್ಟಿದ್ದಕ್ಕಾಗಿ ನಾವು ಉಪವಾಸ ಮಾಡ್ತಾ ಇದ್ದೇವೆ ಹೊರತು ನಮ್ಮ ಪಾಪ, ನಮ್ಮ ದ್ರೋಹ, ನಮ್ಮ ಅಪರಾಧಗಳ ನಿಮಿತ್ತ ಬಂದಿರತಕ್ಕಂಥ ಆ ಭಯಂಕರವಾದಂಥ ನಾಶದಿಂದ ತಪ್ಪಿಸಿಕೊಳ್ಳೋದಕ್ಕಾಗಿ ನಿನವೆ ಅರಸನು ಘೋಷಣೆ ಮಾಡಿದಾನೆ. ಏನಂತ ಹೇಳು? ಅನ್ನ ಆಹಾರ ತಿನ್ನದೇ ಒಳ್ಳೆ ವಸ್ತು ಅಂದರೆ ಅವರ ಅಹಂಕಾರ ಏನಿತ್ತಂದರೆ ಅವ್ರ ಒಳ್ಳೆ ತಿಂಡಿ ಇತ್ತು, ಬಲ ಇತ್ತು, ಮತ್ತು ಅವ್ರಿಗೆ ಒಳ್ಳೆ ವಸ್ತ್ರ, ಆಧುನಿಕ ಪಟ್ಟಣವಾಗಿತ್ತದು. ಆವಾಗಿನ ಕಾಲದಲ್ಲಿ ಅದ್ಭುತವಾದಂಥ ಆಧುನಿಕದಿಂದ ತುಂಬಿರ್ತಕ್ಕಂಥ ಒಂದು ಪಟ್ಟಣವಾಗಿತ್ತು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಅರಸನು ಹೇಳ್ದಾನೆ, ಹೌದು, ನಮ್ಮ ದುರ್ಮಾರ್ಗತನ, ನಮ್ಮ ದುಷ್ಟತನ, ನಮ್ಮ ಮೈನಲ್ಲಿರ್ತಕ್ಕಂಥ ದುರಾಲೋಚನೆಗಳಿಂದ, ಮೈನಲ್ಲಿರ್ತಕ್ಕಂಥ ಆ ಕೊಬ್ಬಿನಂಶದಿಂದ ಇದು ಬಂದಿದೆ. ಅದಕ್ಕಾಗಿ ನಾವು 40 ದಿವಸ ದೇವರ ಕ್ರೋಧ, ಆ 40 ದಿವಸ ಆದ ನಂತರ ನಾಶವಾಗ್ತಂದ್ರೆ 40 ದಿವಸ ಆದ 3 ದಿನಗಳು ಕೂಡ ಅವರು ಕಂಟಿನ್ಯೂ ಮಾಡಿದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. 40 ದಿವಸ ಆದ ನಂತರ ದೇವರು ಬಹಳ ಅದ್ಭುತವಾಗಿ ಬರಲ್ಪಟ್ಟಿದೆ. ನೋಡ್ರಿ, ದೇವರು ಒಂದು ವೇಳೆ ನಾವು ನಮ್ಮ ದುರ್ಮಾರ್ಗತನವನ್ನು ಬಿಟ್ಟಿದ್ದಕ್ಕಾಗಿ, ಹಲೋ, ಉಪವಾಸಕ್ಕಾಗಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಹಲೋ, ಲಿಸನ್ ಕೇರ್ಫುಲಿ ಮೈ ಡಿಯರ್ ಕ್ರಿಶ್ಚಿಯನ್ ಬ್ರದರ್ಸ್ ಅಂಡ್ ಆತ್ಮೀಯರೇ. ಉಪವಾಸಕ್ಕಾಗಲ್ಲ. ಅಲ್ಲಿ ನೋಡ್ರಿ, ದೇವರು ನಾವು ದುರ್ಮಾರ್ಗತನವನ್ನು, ದೌರ್ಜನ್ಯವನ್ನು, ಬಲಾತ್ಕಾರವನ್ನು ಬಿಟ್ಟು ತಿರುಗಿಕೊಂಡಿದ್ದಕ್ಕಾಗಿ ನಮ್ಮನ್ನು ಕನಿಕರಿಸಿ ನಮ್ಮ ಮೇಲೆ ದಯೆ ತೋರಿ ಆಗಬೇಕಾಗಿರುವ, ನಾವು ಮಾಡುವ ಪಾಪದಿಂದ ಬರುತ್ತಿರ್ತಕ್ಕಂಥ ಆ ನಾಶದಿಂದ ನಮ್ಮನ್ನು ತಪ್ಪಿಸಾನು ಎಂಬ ನಂಬಿಕೆಯಿಂದ ಅನ್ಯ ದೇಶದ ಅರಸನು ಉಪವಾಸವನ್ನು ಆಜ್ಞಾಪಿಸಿದನು. ಎಲ್ಲ ಯಾರೂ ನೀರು ಕುಡಿಬಾರ್ದು ಎಂಬುದಾಗಿ ಆಜ್ಞೆ ಇದು. ಯಾರು ಕುಡಿದ್ರೆ ಮತ್ತವ್ರಿಗೆ ಶಿಕ್ಷೆ. ಎಲ್ಲರೂ ಹೇಳ್ತಿರಲ್ವಯ್ಯ, ಮನಪುರ್ಕಂದು ಹೇಳ್ತಿರಲ್ವಯ್ಯ. ಈಗ ಅವರು ಈ 40 ದಿನಗಳು ಅವರು ಒಪ್ಪಿಕೊಂಡು ಬಿಟ್ಟಿದ್ದೇನು, ಏನು ದುರ್ಮಾರ್ಗತನ ಇತ್ತು ಅವರಲ್ಲಿ ಅನ್ನೋದನ್ನು ನಾವು ಲಕ್ಷ್ಯ ಕೊಟ್ಟು ಒಂದೊಂದಾಗಿ ನೋಡ್ತೀವಿ. ನಿನೆವೆ ಆ ಕಾಲದಲ್ಲಿ ಅಶೂರ್ಯರ ರಾಜಧಾನಿಯಾಗಿತ್ತು. ಆ ಕಾಲದಲ್ಲಿ ನಿನೆವೆ ಬಹು ಬಲಿಷ್ಠವಾದಂಥ ಸಾಮ್ರಾಜ್ಯದ ರಾಜಧಾನಿ ಆಗಿರುವುದರಿಂದ ಅದಕ್ಕಾಗಿ ಗ್ರೇಟ್ ಸಿಟಿ ಎಂಬುದಾಗಿ ಹೇಳಲಾಗಿದೆ. ಗ್ರೇಟ್ ಎಂಬ ಪದ ಯಾವತ್ತೂ ಹೇಳಿರುವಾಗ ನೆನ್ಪಿಟ್ಕೊಳ್ರಿ, ಗ್ರೇಟ್ ಕಿಂಗ್, ಗ್ರೇಟ್ ಕಿಂಗ್ಡಮ್ ಆ್ಯಂಡ್ ಗ್ರೇಟ್ ಕಿಂಗ್ಸ್ ಅಂತ ಹೇಳಿದರೆ ಅದು ಗ್ರೇಟ್ ಅನ್ನೋ ಪದ ಹೇಳಿರುವಾಗ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಬಲಿಷ್ಠವಾದಂಥ ಸಾಮ್ರಾಜ್ಯ ಎಂದು ಅರ್ಥ. ದ ಗ್ರೇಟ್ ಅಲೆಕ್ಸಾಂಡರ್ ನೆನಪಿದೆ. ದ ಗ್ರೇಟ್ ಬ್ರಿಟನ್ನಿನ ಸಾಮ್ರಾಜ್ಯ, ದ ಗ್ರೇಟ್ ರೋಮನ್ ಸಾಮ್ರಾಜ್ಯ, ದ ಗ್ರೇಟ್ ರೋಮನ್ ಎಂಪೈರ್, ಇವೆಲ್ಲ ಹೇಳಿರುವಾಗ ಇಂಗ್ಲೀಷಲ್ಲಿ, ನಿಮ್ಮ ಕನ್ನಡದಲ್ಲಿ ದೊಡ್ಡ ಪಟ್ಟಣ ಅಂದರೆ ನೋಡ್ಲಿಕ್ಕೆ ದೊಡ್ಡ ಪಟ್ಟಣ ಅದಲ್ಲ. ದೊಡ್ಡ ಪಟ್ಟಣ ಅಂದರೆ ದ ಗ್ರೇಟ್ ಸಿಟಿ, ನಾಟ್ ಓನ್ಲಿ ಬಿಗ್ ಬಟ್ ಆಲ್ಸೋ ಇನ್ ಪವರ್, ಇನ್ ವಿಸ್ಡಮ್, ಇನ್ ಫೈನಾನ್ಸ್, ಇನ್ ಸೈನ್ಯಬಲ ಅಂದರೆ ಆರ್ಮಿ, ಇವೆಲ್ಲದರಲ್ಲಿ ಶ್ರೇಷ್ಠವಾಗಿರುವಾಗಲೇ ಅದಕ್ಕೆ ಗ್ರೇಟ್ ಸಿಟಿ ಎಂಬುದಾಗಿ ಹೇಳಲಾಗ್ತದೆ. ಈಗ ಅಂಥ ಒಂದು ದೊಡ್ಡ ಪಟ್ಟಣದಲ್ಲಿ ಇರ್ತಕ್ಕಂಥ ದುರ್ಮಾರ್ಗತನ ಏನಿತ್ತೆಂಬುದಾಗಿ ನಾವು ನೋಡೋಣ. ಈ ದುರ್ಮಾರ್ಗತನ ಈ 40 ದಿವಸ ಅವರ ದೇಹದಲ್ಲಿರ್ತಕ್ಕಂಥ ಕೊಬ್ಬಿನ ಅಂಶಗಳನ್ನು, ಅವರ ದೇಹದಲ್ಲಿರ್ತಕ್ಕಂಥ ಅಹಂಕಾರ, ಅಹಂಭಾವದಿಂದ ತುಂಬಿದ ಅಂಶಗಳನ್ನು ಕರಗಿಸಿ ಅವರು 40 ದಿವಸ ಸ್ಟಾಪ್ ಮಾಡಿರ್ತಾರೆ ಈ ದುರ್ಮಾರ್ಗತನವನ್ನು ಬಿಟ್ಟು. ನೆಕ್ಸ್ಟ್ ಅವರ ಕ್ರಿಯೆ ಏನಿತ್ತಂದರೆ, ಬೈಬಲ್ ಹೇಳ್ತಾರೆ, ಅವರು ದುರ್ಮಾರ್ಗತನವನ್ನು ಬಿಟ್ಟಿದ್ದಷ್ಟೇ ಅವರ ಕ್ರಿಯೆಗಳೇನಿತ್ತು, ದೇವರೇ ನಾವು ಒಪ್ಪಿಕೊಂಡಿದ್ದೇವೆ ಕರ್ತನೆ, ಮೊರೆ ಇಡುವ ಕ್ರಿಯೆ. ಆ 40 ದಿನಗಳು ಕೂಡ ಅವರು ಮೊರೆ ಇಟ್ಟರು, ಪ್ರಾರ್ಥಿಸಿದರು, ಬಿನ್ನಹ ಮಾಡಿದರು. ಅವರು ತಮ್ಮ ದೇಶದ ರಕ್ಷಣೆಗಾಗಿ
ಮಧ್ಯಸ್ಥಿಗೆ ಪ್ರಾರ್ಥನೆ ಮಾಡಿದರು. ಪ್ರೈಸ್ ದ ಲಾರ್ಡ್ ಜೀಸಸ್. ತಮ್ಮ ರಕ್ಷಣೆಗಾಗಿ, ತಮ್ಮ ದೇಶದ ರಕ್ಷಣೆಗಾಗಿ. ಎಲ್ಲರೂ ಹೇಳ್ತೀರ ಅಲ್ಲೂಯ್ಯ. ಆದ ಕಾರಣ ನನ್ನ ಪ್ರಿಯ ಸಹೋದರಿ ಭಾಳ ಜಾಗ್ರತೆಯಿಂದ ಕೇಳ್ತೀರಿ ಮಾತನ್ನು. ನಿನಿವೆ ಅವರು ಆಗಿನ ಕಾಲದ ಅಶ್ಶೂರ್ಯರ ಸಾಮ್ರಾಜ್ಯಕ್ಕೆ ನಿನಿವೆ ಪಟ್ಟಣ ರಾಜಧಾನಿಯಾಗಿತ್ತು. ಅದಕ್ಕೆ ದಟ್ ವಾಸ್ ದ ಗ್ರೇಟ್ ಸಿಟಿ. ಈಗ ವಿಶ್ವದ ಅತ್ಯಂತ ದೊಡ್ಡ ಸಾಮ್ರಾಜ್ಯ ಯಾವುದು? ಅಮೆರಿಕನ್ ಸಾಮ್ರಾಜ್ಯ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಈಗ ಆಗಿನ ಕಾಲದಲ್ಲಿ ಅಶ್ಶೂರ್ಯರ ಸಾಮ್ರಾಜ್ಯ ಬಹಳ ದೊಡ್ಡದಾಗಿತ್ತು. ನೆಕ್ಸ್ಟ್, ನಿನಿವೆ ಧನ ಸಂಪತ್ತಿನಲ್ಲಿ ಅತ್ಯಂತ ಬಲಿಷ್ಠವಾದಂಥ ಸಾಮ್ರಾಜ್ಯವಾಗಿತ್ತು. ಅದಕ್ಕೆ ನಿನಿವೆ ಅವರಿಗೆ ಅಹಂಕಾರ ಗರ್ವದಿಂದ ತುಂಬಿ ಅವರು ಎಲ್ಲ ದೇಶಗಳ ಮೇಲೆ, ಕೆಲವು ದೇಶಗಳ ಮೇಲೆ, ತಮ್ಮ ಅಕ್ಕಪಕ್ಕದಲ್ಲಿರ್ತ ನೆರೆಹೊರೆ ಇರುವ ದೇಶಗಳ ಮೇಲೆ ದೌರ್ಜನ್ಯವನ್ನು ಎಸಗುತ್ತಿತ್ತು. ನಿನಿವೆ ಬಹಳ ಧನ ಸಂಪತ್ತಿಂದ ಬಲಿಷ್ಠವಾದಂಥ ಸಾಮ್ರಾಜ್ಯವಾಗಿತ್ತು, ಪಟ್ಟಣವಾಗಿತ್ತು. ನಹೂಮ್ 2ನೇ ಅಧ್ಯಾಯ 9ನೇ ವಚನ. ನಿನಿವೆ ಬಹುದೊಡ್ಡ ಗ್ರೇಟ್ ಸಿಟಿ ಆಗಿತ್ತು. ಯೋನ 3ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡ್ತೇವೆ. ಯೋನ 3ನೇ ಅಧ್ಯಾಯ 2ನೇ ವಚನದಲ್ಲಿ, ಯೋನ 3ನೇ ಅಧ್ಯಾಯ 2ನೇ ವಚನದಲ್ಲಿ ಗ್ರೇಟ್ ಸಿಟಿ ಅಂದರೆ ಅನಂತರ ಯೋನನು ಯೆಹೋವನು ಯೋನನಿಗೆ, ನೀನು ಎದ್ದು ಆ ಗ್ರೇಟ್ ಪಟ್ಟಣವನ್ನು, ಆ ದೊಡ್ಡ ಪಟ್ಟಣವನ್ನು, ಆ ಗ್ರೇಟ್ ಪಟ್ಟಣವಾದ ನಿನಿವೆಗೆ ಹೋಗಿ. ಅಂದರೆ ಪಟ್ಟಣ ಎಂಥದ್ದು? ವಿಶ್ವದಲ್ಲೇ ಆಗಿನ ಕಾಲದಲ್ಲಿ ದೊಡ್ಡ ಬಲಿಷ್ಠವಾದಂಥ ಸಾಮ್ರಾಜ್ಯ, ಅಶ್ಶೂರ್ಯ ಸಾಮ್ರಾಜ್ಯಕ್ಕೆ ರಾಜಧಾನಿ ಆಗಿರೋದ್ರಿಂದ ದಟ್ ವಾಸ್ ಅ ಗ್ರೇಟ್ ಸಿಟಿ. ನೆಕ್ಸ್ಟ್, ಆ ನಿನಿವೆಯವರ ವಿಷಯದಲ್ಲಿ ನಾನು ಹೇಳ್ತಾ ಇದ್ದೇನೆ. ನಿನಿವೆ ಎಂಥ ದೇಶ, ಎಂಥ ಪ್ರಭಾವ. ಅದಕ್ಕಾಗಿ ನನ್ನ ಡಿಸ್ಕ್ರಿಪ್ಷನಲ್ಲಿ ನೀವು ಆಮೇಲೆ ಸ್ವಲ್ಪ ಹೊತ್ತರ ನಂತರ ಡಿಸ್ಕ್ರಿಪ್ಷನ್ ಎಲ್ಲ ವಚನಗಳು ಕೊಡ್ತೇನೆ ನಾನು. ಆಮೇಲೆ 3ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ದೊಡ್ಡ ಪಟ್ಟಣಕ್ಕೆ ಹೋಗಿ ಏನು ಸಾರು? ಅವರ ನಾಶನವನ್ನು ಸಾರಿ ಎಂಬುದಾಗಿ ಹೇಳಿದ್ದಾನೆ. ನೆಕ್ಸ್ಟ್, ಈಗ ಆ ನಿನಿವೆ ಆರ್ಥಿಕದಲ್ಲಿ, ಧನ ಸಂಪತ್ತಿನಲ್ಲಿ ಬಹು ಬಲಿಷ್ಠವಾದದ್ದಾಗಿತ್ತು. ಓದ್ತಿರಿ ನಹೂಮ್ 2ನೇ ಅಧ್ಯಾಯ 9ನೇ ವಚನ. ನಹೂಮ್ 2:8 ಓದ್ತಿರಿ. ಥ್ರೂ ನಿನೆವೆ ಆಫ್ ಓಲ್ಡ್ ವಾಸ್ ಲೈಕ್ ಅ ಪೂಲ್ ಆಫ್ ವಾಟರ್, ನಾವ್ ದೇ ಫ್ಲೀ ಅವೇ. ಆಗ ಪೂರ್ವದಲ್ಲಿ ಹೇಗಿದ್ರೆ ಎಂಬುದಾಗಿ, ನಾವು ದೇ ಫ್ಲೀ ಅವೇ, ಅವರು ಪೂರ್ವದಲ್ಲಿ ಹೇಗಿದ್ರೆ ಎಂಬುದಾಗಿ ಓದ್ತಿರ ಮಾತನ್ನು. ನೆಕ್ಸ್ಟ್ ಓದ್ತಿರ ಮಾತನ್ನು. ನಿನಿವೆ ನಹೂಮ್ 2ನೇ ಅಧ್ಯಾಯ ಬೈಬಲ್ನಲ್ಲಿ 8ನೇ ವಚನ 8-9. ಅಮ್ಮ ಪ್ರೈಸ್ ದ ಲಾರ್ಡ್. ನಹೂಮ್, ಈಗ ನಹೂಮ್ ಹೋದ್ರಿ, ನಹೂಮ್ಗೆ ಬಂದ್ಬಿಡೋಣ. ನಹೂಮ್ 2:8 ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಏನಿದೆ? ಆಗಿನ ಕಾಲದಲ್ಲಿ ನಿನಿವೆ ಪಟ್ಟಣವು ಮುಂದೆ ಅದರ ಜನರು ಪಲಾಯನ ಆಗ್ತಾ ಇದ್ರು. ಮುಂದೆ ನಹೂಮ್ ಏನದು? ನಿಲ್ರಿ ಅಂತ ಕರೆದ್ರು, ತಿರುಗಿ ನೋಡುವುದಿಲ್ಲ, ಮುಂದೆ ನೋಡುವವನಿಲ್ಲ ಅಂತ ಒಂದು ಅಹಂಕಾರಿಗಳಾಗಿದ್ರು. ಅವರು ಬೆಳ್ಳಿ ಬಂಗಾರು ಆಭರಣಗಳಿಂದ ತುಂಬಿರ್ತಕ್ಕಂಥ ದೇಶವಾಗಿತ್ತು. ಯಾವ ದೇಶಕ್ಕೂ ಕೂಡ ಅವರು ಲೆಕ್ಕ ಮಾಡೋಲ್ಲ. ನಿಲ್ಲಪ್ಪ ಅಂದ್ರೆ ಯಾವ ದೇಶಕ್ಕೂ ಲೆಕ್ಕ ಮಾಡ್ತಕ್ಕಂಥವ್ರು. ಥ್ಯಾಂಕ್ ಯು ಜೀಸಸ್. ಲೆಕ್ಕವಿಲ್ಲದೆ ಅಮ್ಮ ಮುಂದಚ್ಕುಸು ಮಕ್ಕಳು ಸದು ಕೊಡಚ್ಚು ನೀನು ಇಂಟನ್ನಿದೆ ನಾಲ್ಕೇನು ಬಿಟ್ಟಲ್ಲ. ಥ್ಯಾಂಕ್ ಯು ಫಾದರ್. ಲೆಕ್ಕವಿಲ್ಲದಷ್ಟು ಬಂಗಾರು ಬೆಳ್ಳಿ ಆ ದೇಶದಲ್ಲಿ ತುಂಬಿತ್ತು. ಅದಕ್ಕಾಗಿ ನಿನಿವೆಗೆ ಅಹಂಕಾರ ಅಹಂಭಾವದಿಂದ ತುಂಬಿರುವ ಆ ದೇಶದ ಮೇಲೆ ನಷ್ಟ ಬಂದಿತ್ತು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ನೆಕ್ಸ್ಟ್, ನಿನಿವೆ ಒಂದು ದೊಡ್ಡ ಕೋಟೆ ಕೊತ್ತಲಿಂದ ತುಂಬಿರ್ತಕ್ಕಂಥ ಒಂದು ಸಾಮ್ರಾಜ್ಯವಾಗಿತ್ತು. ನಿನಿವೆ ಸುತ್ತಲೂ ಸಮುದ್ರದ ನೀರು ಸುತ್ತಿಕೊಂಡಿತ್ತು. ಅದಕ್ಕಾಗಿ ನಹೂಮ್ನಲ್ಲಿ ನಾವು ನೋಡ್ತೇವೆ, ನಹೂಮ್ 3ನೇ ಅಧ್ಯಾಯ 8 ಮತ್ತು 12 ನಾವು ನೋಡ್ತಾ ಇದ್ದೇವೆ ಸ್ಪಷ್ಟವಾಗಿ. ಅದೇನೆಂದ್ರೆ ನಹೂಮ್, ನಿನಿವೆ, ನಿನಗೆ ಗೋಡೆ ಕೊತ್ತಲುಗಳು, ಈ ಸಮುದ್ರದ ನೀರುಗಳೇ ನಿನಗೆ ಗೋಡೆ ಕೊತ್ತಲುಗಳಾದವಲ್ಲ. ಓದ್ತೀರಾ ಮಾತನ್ನು? ನೀನು ನೋ ಅಮೋನಿಕ್ಕಿಂತ
ಭದ್ರವಾಗಿ ಭದ್ರಕೋಟೆಯಲ್ಲಿ ಭದ್ರವಾಗಿದೆಯೋ, ಅದು ನೈಲಿನ ಪ್ರವಾಹಗಳಲ್ಲಿ ನೆಲೆಯಾಗಿತ್ತು. ನೀರು ಅದನ್ನು ಸುತ್ತಿಕೊಂಡು ನೀರು, ಸಮುದ್ರದ ನೀರೆಲ್ಲ ಅದರ ಸುತ್ತುಗಡೆ ಕೋಟೆಯಂತೆ ಭದ್ರವಾಗಿತ್ತು. ಮಹಾನದಿಯು ಅದಕ್ಕೆ ಪೌಲುಗೋಡೆಯೇ ಅಲ್ಲೆಲ್ಲ ಮಹಾನದಿ ನೈಲ್ ನದಿ ಅದಕ್ಕೆ ಪೌಲಿ ಗೋಡೆಯಾಗಿದ್ದಂಗಿತ್ತು. ಜಲಾಶಯವು ಅದರ ದುರ್ಗ, ಜಲಾಶಯವು ಅದಕ್ಕೇನಾಗಿತ್ತು? ಕೋಟೆ ಆಗಿತ್ತು, ದುರ್ಗವಾಗಿತ್ತು. ಕೂಷ್ ಮತ್ತು ಐಗುಪ್ತವು ಕುಶ್ ಮತ್ತು ಐಗುಪ್ತವು ಅದರ ಅಪಾರವಾದ ಬಲ. ಅರ್ಥ ಆಯ್ತಾ? ಈ ನಿನೆವೆ ಪಟ್ಟಣದವರು ಎಷ್ಟು ಬಲಿಷ್ಠರಾಗಿದ್ರು, ಆರ್ಥಿಕದಲ್ಲಿ ಬಲಿಷ್ಠರು, ಸೈನ್ಯ ಬಲದಲ್ಲಿ ಬಲಿಷ್ಠರು, ತಮ್ಮ ಭದ್ರತೆಯನ್ನು ಭದ್ರಕೋಟೆಯಲ್ಲಿ ಬಹುಭದ್ರವಾಗಿರ್ತಕ್ಕಂಥ ನಿನೆವೆ ಅಶ್ಶೂರ್ಯರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತದು. ನೆಕ್ಸ್ಟ್, ನಿನೆವೆಯವರ ದುಷ್ಟತನ ಯಾಕೆ ಬಂದಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಈ 40 ದಿವಸ ಉಪವಾಸ ಪ್ರಾರ್ಥನೆ, ಉಪವಾಸವನ್ನು ಗೊತ್ತು ಮಾಡಿದ್ದು ಅನ್ಯ ದೇಶದ ಅರಸನು, ಆತನ ಹೆಸರು ನನಗೆ ಗೊತ್ತಿಲ್ಲ, ಅಲ್ಲೆಲ್ಲೂಯಾ, ಆದರೆ ನಿನೆವೆ ದೇಶದ ಅರಸನ ಎಂಬುದಾಗಿ ಬರಲ್ಪಟ್ಟಿದೆ. ನೆಕ್ಸ್ಟ್ ನಾವು ನೋಡ್ತಾ ಇದ್ದೇವೆ ನಿನೆವೆಯವರ ದೌರ್ಜನ್ಯ ಏನಾಗಿತ್ತು ಎಂಬುದಾಗಿ. ಯೋನ 1ನೇ ಅಧ್ಯಾಯ 2ನೇ ವಚನ. ಯೋನ ಪುಸ್ತಕ 1ನೇ ಅಧ್ಯಾಯ 2ನೇ ವಚನ. ನೀನು ಎದ್ದು ಆ ದೊಡ್ಡ ಪಟ್ಟಣವಾದ ನಿನೆವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು. ಯೋನನಿಗೆ ಹೇಳ್ತಾನೆ ದೇವರು, ಅದನ್ನು ಖಂಡಿಸು. ಅದರ ನಿವಾಸಿಗಳ ದುಷ್ಟತನವೂ ದುರ್ಮಾರ್ಗತನವೂ ನನ್ನ ಸನ್ನಿಧಿಗೆ ಬಂದು ತುಂಬಿ ಮುಟ್ಟಿದೆ ಎಂದು ಅವರಿಗೆ ಅಪ್ಪಣೆ ಮಾಡು. ಅವರ ನಾಶ ಸಮೀಪಿಸಿದೆ. ಮತ್ತು 2ನೇ ಅಧ್ಯಾಯ 3ನೇ. ತದನಂತರ ಅವರು ನಿನೆವೆಯವರು ಕ್ರೈಸ್ತವರಲ್ಲ, ಅವರು ಯಹೂದ್ಯರು ಅಲ್ಲ, ಅವರು ದೇವಜನಾಂಗಕ್ಕೆ ಸಂಬಂಧಪಟ್ಟಿದ್ದು ಕೂಡ ಅಲ್ಲ, ಅವರು ವಿಗ್ರಹಾರಾಧಿಕರು. ಎಂಥ ವಿಗ್ರಹ? ಕ್ರೂರ ವಿಗ್ರಹಾರಾಧಿಕರು. ಓದು ನಾ ಮಾತನ್ನು. ನಿನೆವೆಯವರು ಮಹಾವಿಗ್ರಹಾರಾಧಿಕರಾಗಿದ್ದರು. ನಿನ್ನ ಹೆಸರಿನ ಸಂತಾನದ ಬೀಜವು ಇನ್ನೂ ಬಿತ್ತಲ್ಪಡಬಾರದು ಎಂದು ಯೆಹೋವನು ಆಜ್ಞಾಪಿಸಿದ್ದೇನೆ. ನಿನ್ನ ದೇವರ ವಿಗ್ರಹಗಳ ಮಂದಿರದೊಳಗೆ ಕೆತ್ತಿದ್ದ ವಿಗ್ರಹಗಳು, ಎರಕದ ಗೊಂಬೆಯನ್ನು ಕಡಿದು ಬಿಡುವನು, ನಿನಗೆ ಸಮಾಧಿಯನ್ನು ಸಿದ್ಧ ಮಾಡುವೆನು, ನೀನು ನೀಚನು ಎಂಬುದಾಗಿ ನಿನೆವೆ ಪಟ್ಟಣಕ್ಕೆ ಘೋಷಣೆ ಆಗ್ತಾ ಇದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನಿನೆವೆದವರು ಎಂಥವ್ರು ಎಂಬುದಾಗಿ ಪೂರ ವಚನಗಳಲ್ಲಿ, ಈಗ ಡಿಸ್ಕ್ರಿಪ್ಷನಲ್ಲಿ ನಾವು ನೋಡ್ತಾ ಬರ್ತೇವೆ. ನಾವು ನಿನೆವೆ ಪಟ್ಟಣದ ದೌರ್ಜನ್ಯ ದುರ್ಮಾರ್ಗತನದ ನಿಮಿತ್ತ 40 ದಿನ ಉಪವಾಸವನ್ನು ಗೊತ್ತು ಮಾಡಿದ್ದಾರೆ. ಇದು ಬೈಬಲ್ನಲ್ಲಿ ತೋರಿ ಬಂದಿರತಕ್ಕಂಥ ನಿಜವಾದ ಲೆಂಟು ದಿನಗಳಿದು. ಅಲ್ಲಿ ಉಗುಳನ್ನಾಗಲಿ, ರುಚಿಯನ್ನು ನೋಡಬಾರ್ದು, ನೀರನ್ನು ಕುಡಿಬಾರ್ದು, ಅನ್ನವನ್ನು ಸೇವನೆ ಮಾಡಬಾರ್ದು. 40 ಹಗಲು ರಾತ್ರಿ, ಸಂಜೆಗೆ 7 ಗಂಟೆ ಆದಮೇಲೆ ಹಣ್ಣು ತಿಂದು ನೀವು ಉಪವಾಸವನ್ನು ಬಿಡೋದಲ್ಲ. 40 ಹಗಲು ರಾತ್ರಿ ನಿಜವಾದ ಲೆಂಟು. ಪ್ರೈಸ್ ದಿ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಈ ಅದ್ಭುತವಾದಂಥ ಸಂಗತಿ. ಅದಕ್ಕಾಗಿ ಇದು ಅನ್ಯ ಅರಸನು ಆಜ್ಞಾಪಿಸಿ ತನ್ನ ದುರ್ಮಾರ್ಗತನವನ್ನು ಬಿಟ್ಟು ಉಪವಾಸವನ್ನು ಮಾಡೋಣ ಅನ್ನೋದೇ ಇದು ನಿಜವಾದ ಲೆಂಟು ದಿನಗಳು. ದುರ್ಮಾರ್ಗವನ್ನು ಮಾಡ್ತಾ, ಪಾಪವನ್ನು ಮಾಡ್ತಾ, ದುಷ್ಟತನವನ್ನು ಮಾಡ್ತಾ, ಸುಳ್ಳು ಮೋಸ ವಂಚನೆಯನ್ನು ಮಾಡ್ತಾ, ಮನಸ್ಸಿನಲ್ಲಿ ದ್ವೇಷ ಅಸೂಯೆ ಕೈ ಕ್ಷಮಿಸಲಾರದಂಥ ಮನಸ್ಸಿಟ್ಟುಕೊಂಡು ಉಪವಾಸ ಮಾಡಿದರೆ ಅದು ಉಪವಾಸ ಅಲ್ಲ, ಬಿಟ್ಟು ಉಪವಾಸ ಮಾಡಬೇಕು. ಅದಕ್ಕೆ ಮಾರ್ಪಾಟ ಹೊಂದಿರತಕ್ಕಂಥ ಮನಸ್ಸು ಅಲ್ಲಿ ಬೇಕಾ, ಮಾನಸಾಂತರ ಹೊಂದಿರತಕ್ಕಂಥ ಮನಸ್ಸು. ತದನಂತರ ಇವರು ಭಾಳ ಕೇರ್ಲೆಸ್ ಜನ, ಯಾರಿಗೂ ಭಯಪಡೋದಿಲ್ಲ, ನಿರ್ಭಯ ಉಳ್ಳವರು, ಕಿಸ್ಕೊಟ್ಟಿರ್ತಾನೆ ಯಾರಿಗೂ ಕೇರ್ ಮಾಡೋದಿಲ್ಲ ಅನ್ನತಕ್ಕಂಥ ಜನರು ನಿನೆವೆ ಜನರು. ಜಪನ್ಯ 2ನೇ ಅಧ್ಯಾಯ 15ನೇ ವಚನ. ನಿನೆವೆ ಅಶ್ಶೂರ್ಯರ ರಾಜಧಾನಿಯಾಗಿತ್ತು, ಬಲಿಷ್ಠವಾದಂಥ ಸಾಮ್ರಾಜ್ಯವಾಗಿತ್ತು ಆಗಿನ ಕಾಲದಲ್ಲಿ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ನಿನೆವೆ ಅಶ್ಶೂರ್ಯರ ಸಾಮ್ರಾಜ್ಯವಾಗಿತ್ತು. ಜಪನ್ಯ 2:15. ಜಪನ್ಯ 2:15. ಕರ್ತನ ನಾಮಕ್ಕೆ ಮಹಿಮೆಯುಂಟಾಗಲಿ. ಸ್ತೋತ್ರ ಕರ್ತನೆ. ಸದುಮ ಜಪನ್ಯ ನಿಶ್ಚಿಂತೆಯಾಗಿ ವಾಸಿಸಿದಂತ ತಾನೇ ಹೊರತು ಮಲಿಯೋಡು ಲೇಡು ನಿಶ್ಚಿಂತವಾಗಿ ನಿರ್ಭಯದಿಂದ
ಕೇರ್ಲೆಸ್ ಆಗಿದ್ದಂಥ ಒಂದು ಸಾಮ್ರಾಜ್ಯ, ಅದು ನಿನಿವೆ ಸಾಮ್ರಾಜ್ಯ. ನಿನಿವೆ ಸಾಮ್ರಾಜ್ಯದ ಬಗ್ಗೆ ಬರಲ್ಪಟ್ಟಿದೆ ಇಲ್ಲಿ. ನಮ್ಮಂಥ ಪಟ್ಟಣವು ಮತ್ತು ಯಾವುದೂ ಇಲ್ಲ ಎಂಬುದಾಗಿ ಹೇಳ್ಕೊಂಡು ನಿರ್ಭಯವುಳ್ಳವರು, ಯಾವ ಪಟ್ಟಣವನ್ನು ಕೇರ್ ಮಾಡದವರು, ಇಂಗ್ಲಿಷಲ್ಲಿ ದ ಕೇರ್ಲೆಸ್ ಪೀಪಲ್, ಬಿಕಾಸ್ ವಿ ಆರ್ ಕಂಪ್ಲೀಟ್ಲಿ ಫೋರ್ಟಿಫೈಡ್, ನಾವು ಸಮಸ್ತ ಸಮುದ್ರತೆಯಲ್ಲಿ ನಾವು ನಿರ್ಭಯವುಳ್ಳವರಾಗಿದ್ದೇವೆ ಎಂಬುದಾಗಿ ಈ ರೀತಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಇವರು. ಯಾರು? ನಿನಿವೆ ಜನರು. ಜಪನ್ಯ 2:15 ಮತ್ತೊಂದು ಆವೃತ್ತಿ ಓದ್ತೀರಿ. ನಿನಿವೆಯವರ ದೌರ್ಜನ್ಯ ಏನಂತ ಹೇಳ್ತಾ ಇದ್ದೇನೆ ನಾನು. ನಿಶ್ಚಿಂತವಾಗಿ ಕೇರ್ಲೆಸ್ ಆಗಿ ವಾಸಿಸಿದ್ದಂತ, ತಾನೇ ಹೊರತು ಮತ್ತು ಯಾವ ಪಟ್ಟಣ ನಮ್ಮ ಪಟ್ಟಣದಂತಿಲ್ಲ. ತೆಲುಗುನಲ್ಲಿ ಚೆನ್ನಾಗಿದೆ. ಏನಿದೆಮ್ಮ? ಇದೆಯಲ್ಲ, ಓದವ. ನಮ್ಮಂತ ಬಲಿಷ್ಠವಾದಂಥ ನಿರ್ಭಯವುಳ್ಳ ಒಂದು ಧೈರ್ಯವುಳ್ಳ ಪಟ್ಟಣ ಯಾವುದೂ ಇಲ್ಲ ಎಂಬುದಾಗಿ ನಿನಿವೆಯವರು ಹೇಳ್ಕೊಳ್ತಿದ್ದರಂತೆ. ಅದಕ್ಕೆ ಅದರಲ್ಲಿ ಹೆಮ್ಮೆ ಪಡುತ್ತಾ ಅದರಲ್ಲಿ ಸಂಭ್ರಮವನ್ನು ಮಾಡ್ತಾ ಇದ್ರಂತೆ. ಅವರು ಸಂಭ್ರಮವನ್ನು, ಉತ್ಸಾಹ ಪಡ್ತಾ ಇದ್ರು. ಎಂತ? ಅಂದುಕೊಂಡಂತ ಸಂಭ್ರಮ ಮಾಡ್ತಕ್ಕಂಥ ಉಲ್ಲಾಸದ ಪಟ್ಟಣವು ಇದೆ. ಅಂದ್ರೆ ನಿನಿವೆ ಜನರ ಕ್ರೌರ್ಯತ್ವ, ದೌರ್ಜನ್ಯ, ಅಹಂಕಾರ ಏನಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇಂಥ ಕ್ರೂರಿಯಾಗಿರುವ ಈ ಜನಾಂಗದವರು ಯೋನನ ಸಂದೇಶವನ್ನು, ಅನ್ಯ ಜನಾಂಗದವರು ಯೋನನ ಸಂದೇಶವನ್ನು ಕೇಳಿ ಮಾರ್ಪಾಟ ಹೊಂದಿದ್ದಾರೆ, ಮಾರ್ಪಡಿಸಲ್ಪಟ್ಟಿದ್ದಾರೆ, ಸಂಪೂರ್ಣವಾಗಿ ಮಾನಸಾಂತರ ಹೊಂದಿದ್ದಾರೆ, ಮನಸ್ಸು ತಿರುಗಿಕೊಂಡಿದ್ದಾರೆ. ನೆಕ್ಸ್ಟ್, ನಿನಿವೆ ಜನರ ಕ್ರೌರ್ಯ, ದೌರ್ಜನ್ಯ, ದೋಚಿಕೊಳ್ಳೋದನ್ನು ಕೂಡ ನಾವು ನೋಡೋಣ. 7ನೇದು ನಹುಮ್ 3:1. ನಹುಮ್ 3:1 ಬೇಗನೆ ಓದ್ತೀರಿ. ಅದು ದೇವರಿಗೆ ಭಯಪಡದಂತ ಒಂದು ಪಟ್ಟಣ. ಓದ್ತಿರಿ ಕನ್ನಡದಲ್ಲಿ. 3:1 ನಹುಮ್ 3:1. ಅಯ್ಯೋ, ಯಾವುದು? ನಿನಿವೆ ಪಟ್ಟಣದ ವಿಷಯದಲ್ಲಿ ನಹುಮ್ 3:1 ರಕ್ತಮಯ. ನೋಡಿದ್ರಿ? ರಕ್ತಮಯ ಹುರಿಯನ್ನು ಏನೆಂದು ಹೇಳಲಿ? ರಕ್ತಮಯ ಕುರಿಯನ್ನು ಏನೆಂದು ಹೇಳಲಿ? ರಕ್ತಮಯ ಪೂರಿಯನ್ನು, ಪುರಿ ಅಂದ್ರೆ ಒಂದು ಊರ, ಪುರಂ ಅಂತೇಳಿ. ರಕ್ತಮಯ ಆಗಿರ್ತಕ್ಕಂಥ, ರಕ್ತಮಯ ಪೂರವಾಗಿರ್ತಕ್ಕಂಥ ಈ ನಿನಿವೆ ಗತಿ ಏನೆಂದು ಹೇಳಲಿ? ನಹುಮ್ 3:1 ಅದು ಸುಳ್ಳಿನಿಂದಲೂ, ವಂಚನೆಗಳಿಂದಲೂ ಮತ್ತು ಸುಳಿಗೆಯಿಂದಲೂ ತುಂಬಿದೆ. ಕೊಳ್ಳೆ ಹೊಡೆಯುವುದನ್ನು ಬಿಡುವುದೇ ಇಲ್ಲ. ಅಂತ ನಿನಿವೆ ಪಟ್ಟಣಸ್ಥರಾಗಿದ್ರು, ಬಲಿಷ್ಠವಾದಂಥ ಸಾಮ್ರಾಜ್ಯ. ಅವರ ದುರ್ಮಾರ್ಗತನವು ದೇವರ ಬಳಿಗೆ ಬಂದಿ. ಇವರೆಲ್ಲರೂ ಈ ದುರ್ಮಾರ್ಗವನ್ನು ಬಿಟ್ಟು ನಾವು ಬರ್ತಾ ಇದ್ದ ಕರ್ತನೆ ನಮ್ಮನ್ನು ಕ್ಷಮಿಸು ದೇವರು ಎಂಬುದಾಗಿ ತಮ್ಮ ದುರ್ಮಾರ್ಗತನವನ್ನು ಬಿಟ್ಟು ತಿರುಗಿಕೊಂಡಿದ್ದನು ದೇವರು ನೋಡಿದ. ಆ 40 ದಿವಸ ಲೆಂಟ್ ದಿನಗಳೇನೆಂದರೆ ತಮ್ಮ ದುರ್ಮಾರ್ಗತನವನ್ನು ಬಿಟ್ಟು ಮಾನಸಾಂತರ ಹೊಂದಿದ್ದಕ್ಕೆ ಹೊರತು. ನನಗೆ ಯಾರೋ ಕೇಳಿದೆ, ಏನಪ್ಪ ಯಾಕೆ ನೀವು ಲೆಂಟ್ ದಿನ ಮಾಡ್ತೀರ? ಯೇಸು ಕ್ರಿಸ್ತನ ಶಿಲುವೆ ಮೇಲೆ ನಮಗಾಗಿ ಎಷ್ಟೋ ಕಷ್ಟಪಟ್ಟು ಶಿಲುವೆ ಮೇಲೆ ಮರಣಿಸಿದ್ದಾನೆ, ಅದಕ್ಕೆ ಅವರಿಗೆ ಆಗಿ ದುಃಖವನ್ನು ವ್ಯಕ್ತಪಡ. ಅರೇ ಮನುಷ್ಯ, ನಿನ್ನ ಪಾಪ, ನಿನ್ನ ದ್ರೋಹ, ನಿನ್ನ ಅಪರಾಧ, ನಮ್ಮ ದೌರ್ಜನ್ಯ, ನಮ್ಮ ಅಕ್ರಮದ ನಿಮಿತ್ತ ಆತನ ಮೇಲೆ ಶಿಲುವೆ ಅದೆಲ್ಲ ಆ ಗಾಯವು, ಆ ಘನಘೋರವಂತ ಹಿಂಸೆ ಬಂದಿದೆ. ನಮ್ಮ ಪಾಪದ ನಿಮಿತ್ತ ನಾವು ದುಃಖಪಟ್ಟು ಬಿಟ್ಟು ಬಿಡಬೇಕು? ಯಪ್ಪ, ಆತನ ಶಿಲುವೆ ಮೇಲೆ ಮರಣಿಸಿ ಆತನಿಗಾಗಿ ದುಃಖವನ್ನು ವ್ಯಕ್ತಪಡಿಸೋದಲ್ಲ, ನಿನ್ನ ವಿಷಯದಲ್ಲಿ ನೀನು ಪಶ್ಚಾತ್ತಾಪ ಪಟ್ಟು ದುಃಖಪಡು. ಅದು ಲೆಂಟ್ ಎಂಬುದಾಗಿ ಹೇಳ್ತಾರೆ. ದುಃಖ ದಿನಗಳಂದ್ರೆ ನಿನ್ನ ಪಾಪದ ವಿಷಯದಲ್ಲಿ ದುಃಖಪಟ್ಟು ಅವುಗಳನ್ನು ಬಿಟ್ಟು ಮನಸ್ಸು ತಿರುಗಿಕೊಳ್ಳೋದೇ 40 ಲೆಂಟು ದಿನಗಳು ಯೋನಾ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಅದಕ್ಕೆ ಈ ನಿನಿವೆ ಜನರ
ದೌರ್ಜನ್ಯದ ವಿಷಯದಲ್ಲಿ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ವಚನಗಳೆಲ್ಲ ಕೊಡ್ತೇನೆ. ನಿಮ್ಮ ಸಭೆಯಲ್ಲಿ ಕೂಡ ನೀವು ಇದನ್ನು ತಿಳಿಸ್ಕೊಳ್ಬೋದು. ದೇವ್ರ ಮಕ್ಕಳೇ, ಆ ನಿನಿವೆ ಜನರು ಬಹುದೊಡ್ಡ ಬಲಿಷ್ಠವಾದಂಥ ಪಟ್ಟಣವಾಗಿತ್ತು. ಯೋನ 3:2 ಹೇಳಿದ ಪ್ರಕಾರವಾಗಿ ನಿನಿವೆ ಜನರು ಅವರು ಬಹು ಆರ್ಥಿಕದಲ್ಲಿ ಮತ್ತು ಆಸ್ತಿ ಅಂತಸ್ತುಗಳಲ್ಲಿ ಸಂಪತ್ತುಗಳಲ್ಲಿ ಬಹು ಬಲಿಷ್ಠವಾದಂಥ ಸಾಮ್ರಾಜ್ಯವಾಗಿತ್ತು. ನಹೂಮ್ 2:9 ಮತ್ತು ಕೋಟೆ ಕೊತ್ತಲುಗಳಿಂದ ತುಂಬಿಡಿದಂಥ ಸಮುದ್ರದ ನೀರುಗಳೇ ಅದಕ್ಕೆ ಕೋಟೆ ಕೊತ್ತಲುಗಳಾಗಿತ್ತು. ಪ್ರೈಸ್ ದಿ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರಿ ಸಹೋದರಿ, ವಿದ್ಯುತ್ ಶಕ್ತಿ ಹೋಗಿದೆ, ಆದರೂ ಕೂಡ ನೀವು ನನ್ನನ್ನು ಕೇಳ್ತಾ ಇರ್ತೀರಿ ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ. ಯಾರೂ ಕೂಡ ಅಲ್ಲಿಂದ ಕದಲಬೇಡ್ರಿ ದಯಮಾಡಿ. ತದನಂತರ ಆಮೇಲೆ ಅವರ ದುಷ್ಟತನವು ಭೂಮಿ ಮೇಲೆ ಬಹಳಷ್ಟು ದೌರ್ಜನ್ಯವು ತುಂಬಿ ಬಂದಿತ್ತು. ಯೋನ 1:2 3:8 ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ನಾವು ನೋಡುವುದೇನೆಂದರೆ, ವಿಗ್ರಹಾರಾಧಿಕರಾಗಿದ್ರು, ಕ್ರೂರವಾದಂಥ ವಿಗ್ರಹಾರಾಧಿಕರಾಗಿದ್ರು. ಇದು ಕೂಡ ಅವರಲ್ಲಿ ಪಾಪ ತುಂಬಿತ್ತು. ನೆಕ್ಸ್ಟ್ ಅವರು ಯಾವ ದೇಶದವರು, ಯಾವ ಪಟ್ಟಣದವರು ಕೂಡ ಹೆದರದವರಾಗಿದ್ರು. ಅವರು ಭಯಪಡದ, ಕೇರ್ಲೆಸ್, ಯಾರು ಕೂಡ ನಮ್ಮಂಥ ಪಟ್ಟಣದವರು ಇಲ್ಲ, ನಮ್ಮಂಥ ದೌರ್ಜನ್ಯ ಮಾಡ್ತಕ್ಕಂಥವ್ರಿಲ್ಲ, ನಮ್ಮಂಥ ಬಲಿಷ್ಠರಿಲ್ಲ ಎಂಬುದಾಗಿ ಹೆದರದವರಾಗಿದ್ದರು ಅವರು. ನೆಕ್ಸ್ಟ್ ಅವರು ಸುಳ್ಳು, ಮೋಸ, ವಂಚನೆಯಿಂದ ಸೂಳಿಗೆ ಮಾಡುವವರು, ದೌರ್ಜನ್ಯ ಮಾಡುವರು, ಕೊಳ್ಳೆ ಹೊಡೆಯುವರು ಆಗಿರುವ ಈ ದೌರ್ಜನ್ಯ ಆ ಸಮಯದಲ್ಲಿ ತುಂಬಿ ಬಂದಿರುವುದರಿಂದ ಅವರು ಪಾಪವು ಅವರ ಕಣ್ಣೆದುರಿಗೆ ಬಂದು ಸಾರಲ್ಪಟ್ಟಿರುವಾಗ ಆ ನಿನಿವೆ ಜನರ ನಿನಿವೆಯ ಸಾಮ್ರಾಜ್ಯ, ಆ ಸೂರ್ಯ ಬಲಿಷ್ಠವಾದಂಥ ಸಾಮ್ರಾಜ್ಯದ ರಾಜಧಾನಿಯಾಗಿರುವ ನಿನಿವೆ ಅರಸನು ಆಜ್ಞಾಪಿಸಿದ, ನಾವೆಲ್ಲರೂ ನಮ್ಮ ದುಷ್ಟತನವನ್ನು ಬಿಟ್ಟು, ದುರ್ಮಾರ್ಗತನವನ್ನು ಬಿಟ್ಟು ದೇವರ ಕಡೆ ತಿರುಗಿಕೊಂಡು, ಗೋಣೆ ತಟ್ಟನ್ನು ಹೊತ್ತುಕೊಂಡು, ಬೂದಿ ಮೇಲೆ ಕೂತುಕೊಂಡು, ನೀರನ್ನಾಗಲಿ, ಅನ್ನವನ್ನಾಗಲಿ, ರುಚಿಯನ್ನಾಗಲಿ, ಹೂಗಳನ್ನಾಗಲಿ ನುಂಗದೆ ನಾವು ಉಪವಾಸವನ್ನು ಮಾಡೋಣ ಎಂಬುದಾಗಿ ಎಲ್ಲರಿಗೆ ರಾಜಾಜ್ಞೆಯನ್ನು ಅಲ್ಲೇ ಆಜ್ಞಾಪಿಸಿದನು. ಅದರ ನಿಮಿತ್ತ ಬೈಬಲ್ ಹೇಳ್ತಾ ಇದೆ, ದೇವ್ರ ಮಕ್ಕಳಿಗೆ ಭಾಳ ಜಾಗ್ರತೆಯಿಂದ ಕೇಳ್ಕೊಳ್ತೀರಿ. ಅವರ ಉಪವಾಸ ಅವರ ದೇಹದಲ್ಲಿರ್ತದ ಕೊಬ್ಬಿನ ಅಹಂಕಾರದ ಅಂಶವನ್ನು ಕರಗಿಸೋದಕ್ಕಾಗಿ ಮಾಡಿದ್ದಾರೆ. ಆದರೆ ಬೈಬಲ್ ಕ್ಲಿಯರ್ ಹೇಳ್ತಾ ಇದೆ, ದಯಮಾಡಿ ಕೇಳಿಸ್ಕೊಳ್ತೀರಿ. 10ನೇ ಅಧ್ಯಾಯ 3ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಎಷ್ಟು ಚೆನ್ನಾಗಿ ಗಾಡ್ ಸಾ. ಓದ್ತಿರ ಮಾತನ್ನು? ವಿದ್ಯುತ್ ಹೋದ್ರೂ ಕೂಡ ನನ್ನನ್ನು ಫಾಲೋ ಮಾಡ್ತಾ ಇದ್ದೀರಿ. ಆಗ ದೇವರು ಅವರ ಉಪವಾಸವನ್ನು ನೋಡಿಲ್ಲ. ಬಹಳ ಜಾಗ್ರತೆಯಿಂದ ಕೇಳ್ತೀರಿ. ಅವರ 8 ದಿನದಲ್ಲಿ ಉಪವಾಸವನ್ನು ನೋಡಿಲ್ಲ. ಅವರ ಕ್ರಿಯೆಗಳನ್ನು ಅವರ 3ನೇ ಅಧ್ಯಾಯ ಯೋನ ಪುಸ್ತಕ 3ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡ್ತೇವೆ. ದೇವರವರನ್ನು ನೋಡಿ ಅವರು ಕ್ರಿಯೆಗಳನ್ನು ಮತ್ತು ಅವರ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡಿದ್ದನ್ನು ನೋಡಿದನು. ದೇವರು ಅವರಿಗೆ ಮಾಡುತ್ತೇನೆ ಎಂಬ ಹೇಳದಿರತಕ್ಕಂಥ ಆ ನಾಶದ ತೀರ್ಪನ್ನು ಆ ದೇವರು ಅದರ ಕುರಿತು ಕನಿಕರಪಟ್ಟು ಅದನ್ನು ಮಾಡಲಿಲ್ಲ. ಕರೆಕ್ಟ್ ವರ್ಡ್ ಅಂದ್ರೆ ಕನಿಕರಪಟ್ಟು, ದಯತೋರಿ. ಕರೆಕ್ಟ್ ವರ್ಡ್ ಅಂದ್ರೆ ಕನಿಕರಪಟ್ಟು, ದಯತೋರಿ ಆ ನಿನಿವೆ ಪಟ್ಟಣಕ್ಕೆ ರಕ್ಷಣೆಯನ್ನು ಪ್ರಸಾದಿಸಿದನು. ನನ್ನ ಪ್ರಿಯ ಸಹೋದರಿ ಸಹೋದರೇ, ಅವರ ಉಪವಾಸವನ್ನು ನೋಡಿಲ್ಲ, ಅವರ ಉಪವಾಸದಲ್ಲಿರ್ತಕ್ಕಂಥ ಮಾರ್ಪಾಟವನ್ನು ನೋಡಿ ದೇವರು ನಿನಿವೆ ಪಟ್ಟಣದವರನ್ನು ಕ್ಷಮಿಸಿ ಕನಿಕರಿಸಿ ಅವರು ತಮ್ಮ ದುರ್ಮಾರ್ಗವನ್ನು ಬಿಟ್ಟಿದ್ದು ಮಾತ್ರ ಅಲ್ಲದೆ ಅವರು ಮೊರೆ ಇಡ್ತಾ ಇದ್ರು, ಅವರು ಆರಾಧಿಸ್ತಾ ಇದ್ರು, ಅವರು ಕೊಂಡಾಡ್ತಾ ಇದ್ರು. ದೇವರೇ ನಮ್ಮನ್ನು ಕ್ಷಮಿಸು ದೇವರು ಎಂಬುದಾಗಿ ದೇವರ ಹತ್ರ ಪಶ್ಚಾತ್ತಾಪದಿಂದ ಅವರು ದುರ್ಮಾರ್ಗತನವನ್ನು ಬಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ರು. ಅವರು ಪಾಪವನ್ನು ಬಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ರು. ಅವರ ಪಾಪವನ್ನು ಬಿಟ್ಟರು ಅವರ ಕ್ರಿಯೆಗಳೇನಿತ್ತಂದ್ರೆ ಒಳ್ಳೆ ಕ್ರಿಯೆಗಳು, ಅದು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಮೊರೆ ಇಡ್ತಾ ಇದ್ದಾರೆ, ಕೂಗುತ್ತಾ ಇರ್ತಾ ಇದ್ದಾರೆ. ದೇವರೇ ರಾಜನೇ, ನಮ್ಮನ್ನು ರಕ್ಷಿಸು, ನಮ್ಮನ್ನು ಕಾಪಾಡು, ನಮ್ಮನ್ನು ಉಳಿಸು. ನಾವು ಮಾಡಿರೋ ದುರ್ಮಾರ್ಗತನ ನಮ್ಗೆ ಗೊತ್ತಿದೆ, ನಾವು ದುಷ್ಟರು ಬಿಟ್ಟಿದ್ದೇವೆ, ನಾವು ಬಿಟ್ಟಿದ್ದಕ್ಕಾಗಿ ಎಲ್ಲವನ್ನು ಈ 40 ದಿವಸಗಳು ಸಂಪೂರ್ಣವಾಗಿ ನಮ್ಮನ್ನು ಒಣಗಿಸ್ತಾ ಇದ್ದೇವೆ. ಯಾಕಂದ್ರೆ ಈ ದುರ್ಮಾರ್ಗತನ ಇನ್ನು ಯಾವತ್ತಿಗೂ ನಮ್ಮಲ್ಲಿ ಬರಬಾರದು ಎಂಬುದಾಗಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, 1,20,000 ಜನರು ನಿನಿವೆಯಲ್ಲಿ ಅಮಾಯಕರಿದ್ದರು. ಅಮಾಯಕರಂದ್ರೆ ಇನ್ನೋಸೆಂಟ್ಸ್ ಎಂಬುದಾಗಿ. ಎಡ ಬಲ ಗೊತ್ತಿಲ್ಲದರು. ಅದರೊಳಗೆ ದುಷ್ಟರು ಬಹಳವಾಗಿದ್ದರು, ಆದರೆ ಅಮಾಯಕರು ಕೂಡ ಇದ್ದರು. ಆ 1,20,000 ಆ ಎಡ ಮತ್ತು ಬಲ ಗೊತ್ತಿಲ್ಲದಂಥ ಅಮಾಯಕರ ರಕ್ಷಣೆಗಾಗಿ
ನಿನಿವೆಯನ್ನು ಕಾಪಾಡಿದನು. ನನ್ನ ಪ್ರಿಯ ಸಹೋದರಿ ಸಹೋದರೇ, ಅನ್ಯ ಅರಸನು 40 ದಿವಸ ನಂತರ ನಿನಿವೆ ನಾಶವಾಗುತ್ತದೆ ಎಂದು ತಿಳಿದುಕೊಂಡು ತನ್ನ ರಾಜ್ಯದಲ್ಲಿ ರಾಜದರ್ಬಾರದಲ್ಲಿ ಸಭೆಯನ್ನು ಸೇರಿಸಿ ನಿರ್ಣಯವನ್ನು ತೆಗೆದುಕೊಂಡು ಅಲ್ಲ ಎಲ್ಲ ಚರ್ಚೆಗಳನ್ನು ಮಾಡಿ ಇದಕ್ಕೆ ಏನು ಮಾಡಬೇಕೆಂಬುದಾಗಿ ಅರಸನು ತೀರ್ಮಾನ ಮಾಡಿದೆ. ಅಂದರೆ 40 ಹಗಲು ರಾತ್ರಿ ಋಷಿಯನ್ನು ನೋಡದೆ, ಅಂದರೆ ಉಗುಳನ್ನು ನುಂಗದೆ. 2500 ವರ್ಷಗಳ ಹಿಂದೆ ಬಂದಿದೆ ಇದು, ಈಗಲ್ಲ ಬಂದಿದ್ದು, ಮೊನ್ನೆ ಬಂದಿದ್ದಲ್ಲ ಇದು. ಕ್ರಿಸ್ತ ಪೂರ್ವ 2500 ವರ್ಷ. ಅಂದರೆ ಅರ್ಥ ಏನು? ಕ್ರಿಸ್ತ ಶಕ ಈಗ 2025, 500 ವರ್ಷ ಎರಡು ಕೇಳಿದ್ರೆ 2525 ವರ್ಷಗಳ ಹಿಂದೆ ಈ ಆಜ್ಞೆಯು ಜಾರಿಯಾಗಿತ್ತು. ಎಲ್ಲಿ? ನಿನಿವೆಯಲ್ಲಿ ಅರಸನ ಮೂಲಕವಾಗಿ. ನೀರನ್ನಾಗಲಿ ಅನ್ನವನ್ನಾಗಲಿ ರುಚಿಯನ್ನಾಗಲಿ ನೋಡು. ರುಚಿ ಅಂದರೆ ಉಗುಳು ನುಂಗಬಾರದು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಉಗುಳು ನುಂಗಬಾರದೆಂಬುದಾಗಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವತ್ತು ನಮ್ಮ ಲೆಂಟ್ ದಿನಗಳು ಎಂಟರ್ಟೈನ್ಮೆಂಟ್ ಲೆಂಟ್ ದಿನಗಳಲ್ಲ, ದುಃಖದ ಲೆಂಟ್ ದಿನಗಳಂದರೆ, ಹೌದು ರಾಜ, ನಮ್ಮ ದ್ರೋಹ ಅಪರಾಧಗಳ ನಿಮಿತ್ತ ನೀನು ಸಿಲುವೆಗೆ ಹೋಯ್ದು ಕರ್ತೇನೆ, ಇನ್ನು ಮುಂದೆ ನಾನಂಥ ದ್ರೋಹ ಅಪರಾಧಗಳನ್ನು ಮಾಡೋದಿಲ್ಲ ಕರ್ತೇನೆ, ನಾನು ದ್ರೋಹ ಅಪರಾಧಗಳನ್ನು ಬಿಟ್ಟು ನಿನ್ನ ಕಡೆಗೆ ತಿರುಗಿಕೊಳ್ಳುತ್ತೇನೆ ಎಂಬ ಲೆಂಟ್ ದಿನವೇ ನಿಜವಾದ ಲೆಂಟ್ ದಿನಗಳು ನಮ್ಮದು. ಭಾಳ ಜನರು ಲೆಂಟ್ ದಿನಗಳು ಆ ಸಭೆಯವರು ಮಾಡ್ತಾರೆ, ಈ ಸಭೆಯವರು ಮಾಡಿ, ನಾವೆಲ್ಲ ಲೆಂಟ್ ದಿನಗಳು ಮಾಡ್ತಿಲ್ಲ ಎಂಬುದಾಗಿ ಹೇಳ್ತಿದ್ರು. ಈಗ ಎಲ್ಲ ಜನರು ಲೆಂಟ್ ದಿನ ಮಾಡ್ತಾ ಇದ್ದಾರೆ. ಯಾಕೆ? ಕನಿಷ್ಠ ಆ 40 ದಿವಸ ಆದರೂ ತಮ್ಮ ಸಭೆಯಲ್ಲಿರುವ ಜನರು ಸಂಪೂರ್ಣವಾಗಿ ಮನಸ್ಸು ತಿರುಗಿಕೊಂಡು ಮಾರ್ಪಾಟವಾಗಿ ರೂಪಾಂತರವಾಗಿ ದೇವರ ಭಯಭಕ್ತಿಯಲ್ಲಿ ಬೆಳೀಲಿ ಎಂಬುದಾಗಿ ಎಲ್ಲ ಸಭೆದವರು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲಿ ನಾನು ಕಂಡಿದ್ದಿದ್ದು, ನಾನು ರಿಸರ್ಚ್ ಮಾಡ್ತಾ ಇರುವಾಗ ಈ ಲೆಂಟ್ ದಿನಗಳು ಎಲ್ಲಿಂದ ಬಂದಿದೆ ಎಂಬುದಾಗಿ ಹೇಳಿರುವಾಗ, ಯೋನಾ ಪುಸ್ತಕದಲ್ಲಿ ಅನ್ಯ ದೇಶದ ಅರಸನು 40 ದಿವಸ